ಭಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಸ್ಥಿರಂ ವಿಜೇತಾಂ ಭುವಿ ನಿಸ್ತಾತ್ಮೀಯ ಫಲಂ ವರಪ್ರದ ಗುಣೋ ವೈರಾಗ್ಯ ಭಾಗ್ಯೋರಧೌ ವೇದಾಂತ ಹಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವೇಕೋಸ್ತುಭಸ್ಸಿತನಯಂ ಶಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಯುವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವೈಗಾಗಮಾಂತಂ ಆಚಾರ್ಯ ಭಕ್ತಿ ಪರಿಪೂರ್ಣಮನರ್ಘಶೀಲಂ ಗೋಪಾಲದೇಶಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜ ಪದಾಬ್ಜಭೃಂಗ ಶ್ರೀವಾಸಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣ ವರದಾರಿ ಕೃಪಾತ್ತಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶ ಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. श्रीमान् वेंकटनाथार्य कवितार्किक केसरी वेदांताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि तनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये. इतीन्द्रकृतभाष्यार्थाय व्याख्यानेन दर्शिताः परं सुदर्शनार्यं तं वन्दे कुरकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्येतं रङ्गरामानुजं मुनिम् अद्भुतं यस्य विक्रान्तं वेदवीथी विशोधने अपरं निगमान्तार्यं प्रपद्ये वीरराघवम्. अतसी उच्चसच्छायमञ्चितोरस्थलं श्रियाञ्जनाचलशृङ्गारम् अञ्जलिर्मम गाहताम्. ॐ भद्रं कर्णे विष्णुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टवागुंसस्तनूभिः यशेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. ॐ शान्ति शान्ति शान्तिः. ಮಾನುಜಾಯ ನಮಃ. ಇಂದು ಮುಂಡಕೋಪನಿಷತ್ ಭಾಷ್ಯದ ರಂಗರಾಮಾನುಜ ಭಾಷ್ಯದ ಅಧ್ಯಯನ ಇವತ್ತು ಆರಂಭಿಸ್ತಾ ಇದ್ದೇವೆ. ಮುಂಡಕೋಪನಿಷತ್ತು ಅಥರ್ವ ವೇದಕ್ಕೆ ಸೇರಿದ ಉಪನಿಷತ್ತು. ಈ ಉಪನಿಷತ್ತಲ್ಲಿಯೂ ಕೂಡ 3 ಮುಂಡಕಗಳಿದೆ, ಒಂದೊಂದರಲ್ಲಿ 2 ಖಂಡಗಳಿದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಡಕ ಅಂತಾನೆ ಹೇಳ್ತಾರೆ. ಮುಂಡನ ಅನ್ನೋದು ಅಥರ್ವ ವೇದಿಗಳಿಗೆ ಒಂದು ಸಂಸ್ಕಾರ ಅದು ಹೇಳಲ್ಪಟ್ಟಿದೆ. ಶಿರೋವ್ರತ ಅದನ್ನ ಒಂದು ಅಧಿಕರಣದಲ್ಲಿ ನೋಡಿದ್ವಿ ನಾವು. ಆ ರೀತಿ ಅದಕ್ಕೆ ಹೆಸರು ಬಂದಿದೆ. ಮುಂಡಕೋಪನಿಷತ್ ಅಂತಾನೆ ಹೆಸರು ಅದಕ್ಕೆ. ಈ ಉಪನಿಷತ್ತಿಗೆ ರಂಗರಾಮಾನುಜರು ಅತ್ಯಂತ ವಿಸ್ತಾರವಾದ ಭೂಮಿಕೆಯನ್ನ ಹೇಳ್ತಾರೆ. ಇದು ಬ್ರಹ್ಮಸೂತ್ರಗಳಲ್ಲಿ ಅನೇಕ ಅಧಿಕರಣಗಳಲ್ಲಿ ಈ ಉಪನಿಷತ್ತಿನ ಮಂತ್ರಗಳು ವಿಷಯವಾಕ್ಯವಾಗಿ ವಿಚಾರ ಮಾಡಲ್ಪಟ್ಟಿದೆ. ಪರಮಾತ್ಮನ ಸ್ವರೂಪವನ್ನ ಅದ್ಭುತವಾಗಿ ಸ್ಥಾಪನೆ ಮಾಡುವಂತಹ ಉಪನಿಷತ್ತು ಇದು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಸದ್ವಿದ್ಯಾ ಪ್ರಕರಣದಲ್ಲಿ ಹೇಳಿದ ರೀತಿಯಲ್ಲಿಯೇ ಏಕವಿಜ್ಞಾನೇನ ಸರ್ವವಿಜ್ಞಾನಂ ಅಂತ ಅಲ್ಲಿ ಹೇಳಿದ ಹಾಗೆ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿಯಬಹುದು. ಉತತಂ ಆದೇಶಮಪ್ರಾಕ್ಷ್ಯೋ ಏನ ಶ್ರುತಂ ಶ್ರುತಂ ಭವತಿ ಅಮತಂ ಮತಂ ಭವತಿ ಅವಿಜ್ಞಾತಂ ವಿಜ್ಞಾತಂ ಭವತಿ ಅಂತ ಅಲ್ಲಿ ಆರಂಭಿಸುತ್ತೆ ಛಾಂದೋಗ್ಯದಲ್ಲಿ. ಇಲ್ಲಿಯೂ ಅದೇ ರೀತಿಯಲ್ಲಿ ಆರಂಭ. ಆದ್ದರಿಂದ ಇದರಲ್ಲಿಯೂ ಕೂಡ ಪರಮಾತ್ಮನ ಜಗತ್ ಕಾರಣತ್ವ, ಪರಮಾತ್ಮ ಸ್ವರೂಪ ಎಲ್ಲವನ್ನು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡುವಂತಹ ಉಪನಿಷತ್ತು. ಅದರಲ್ಲಿ ಭಾಷ್ಯಕಾರರಿಗೆ ಮೊದಲು ನಮಸ್ಕಾರ ಮಾಡಿ, ಪರಮಾತ್ಮನ ನಮಸ್ಕಾರ ಮಾಡಿ ಆರಂಭಿಸ್ತಾರೆ. ಅತಸಿ ಗುಚ್ಛ ಸಚ್ಛಾಯಂ ಅಂಚಿತೋರಸ್ಥಲಂ ಶ್ರಿಯ ಅಂಜನಾಚರ ಶೃಂಗಾರಂ ಅಂಜಲಿ ಮಮಗಾಹತಾಂ. ರಂಗರಾಮಾನುಜರು ಮಾಡಿರುವ ಶ್ಲೋಕ ಇದು. ವ್ಯಾಸಂ ಲಕ್ಷ್ಮಣ ಯೋಗೀಂದ್ರಂ ಪ್ರಣಮ್ಯ ಅನ್ಯಾನ್ ಗುರುನಪಿ ಮುಂಡಕಂ ವಿದುಷಾಂ ಪ್ರೀತ್ಯೈ ವ್ಯಾಕರಿಷ್ಯೆ ಯಥಾಮತಿ ಅಂತ ಪ್ರತಿಜ್ಞೆ ಮಾಡಿ ಆಚಾರ್ಯರಿಗೆ ಭಗವಂತನಿಗೆಲ್ಲ ನಮಸ್ಕಾರ ಮಾಡಿ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ಆರಂಭಿಸ್ತಾರೆ. ಅದರಲ್ಲಿ ಶಾಂತಿ ಮಂತ್ರ ಭದ್ರಂ ಕರ್ಣೇಭಿಃ ಎನ್ನುವಂತಹ ಶಾಂತಿ ಮಂತ್ರ ಅಥರ್ವ ವೇದಕ್ಕೆ. ಪ್ರಥಮ ಮುಂಡಕೆ ಪ್ರಥಮ ಖಂಡ. ಹರಿ ಓಂ. ಬ್ರಹ್ಮ ದೇವಾನಾಂ ಪ್ರಥಮ ಸಂಬಭೂವ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸ ಬ್ರಹ್ಮವಿದ್ಯಾಂ
ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ಇಲ್ಲಿ ಆಚಾರ್ಯ ಶಿಷ್ಯರ ಪರಂಪರೆ, ಆ ಪರಂಪರೆಯಲ್ಲಿ ಹೇಗೆ ಈ ಬ್ರಹ್ಮವಿದ್ಯೆಯು ಬಂದಿದೆ ಅನ್ನೋದನ್ನ ವೇದಗಳು ಉಪನಿಷತ್ತುಗಳೆಲ್ಲ ಹಾಗೆಯೇ ಆಚಾರ್ಯ ಶಿಷ್ಯ ಪರಂಪರೆಯಲ್ಲಿಯೇ ಬರ್ತಾ ಇರುವಂತಹದ್ದು. ಅಪೌರುಷೇಯವಾದ ನಿತ್ಯವಾದ ವೇದಗಳು, ಅದಕ್ಕೆ ಪರಂಪರೆಯನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮ ದೇವಾನಾಂ ಪ್ರಥಮಃ ಸಂಬಭೂವ, ಮೊದಲು ಬ್ರಹ್ಮನ ಸೃಷ್ಟಿ, ಚತುರ್ಮುಖ ಬ್ರಹ್ಮ, ಇಲ್ಲಿ ಬ್ರಹ್ಮ ಅಂತ ಹೇಳಿದ್ರೆ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಸಹ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ, ಎಲ್ಲಾ ವಿದ್ಯೆಗಳಿಗೂ ಅದು ಪ್ರತಿಷ್ಠೆ, ಅದುವೇ ಕಡೆ ನಿರ್ಣಯ ಸ್ಥಾನ ಅಂತ ಹೇಳುವಂಥದ್ದು. ಅಥರ್ವಾಯ ಜ್ಯೇಷ್ಠ ಪುತ್ರಾಯ ಪ್ರಾಹ, ಅವರ ಪುತ್ರನಾದ ಅಥರ್ವನಿಗೆ ಉಪದೇಶಿಸಿದ ಅಂತ ಹೇಳಿ ವಿದ್ಯೆಯಲ್ಲಿ ಈ ಬ್ರಹ್ಮವಿದ್ಯೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡುವುದಕ್ಕೋಸ್ಕರ ಒಂದು ಆಖ್ಯಾಯಿಕ ಆರಂಭಿಸುತ್ತೆ ಇಲ್ಲೊಂದು. ಅದರ ಒಂದು ಪರಂಪರೆಯನ್ನೆಲ್ಲ ಹೇಳಿ ವಿದ್ಯಾ ಪ್ರರೋಚನಾರ್ಥ ಆಖ್ಯಾಯಿಕ ಆರಭ್ಯತೆ ಅಂತ ಹೇಳ್ತಾರೆ. ಒಂದು ಪ್ರಕರಣ, ಬ್ರಹ್ಮ ದೇವಾನಾಂ ಪ್ರಥಮಃ ಸಂಬಭೂವ ಚತುರ್ಮುಖಃ ಇಂದ್ರಾದೀನಾಂ ದೇವಾನಾಂ ಅಗ್ರೆ ಉತ್ಪನ್ನಃ ಇತ್ಯರ್ಥಃ. ಸಹ ಕೀದೃಶಃ ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ವಿಶ್ವಸ್ಯ ಸರ್ವಸ್ಯ ಭುವನಸ್ಯ ಉತ್ಪಾದಯಿತ ರಕ್ಷಕಶ್ಚ ಇತ್ಯರ್ಥಃ. ಅಂದ್ರೆ ಅವನು ಅಂತರ್ಯಾಮಿಯಾಗಿ ಪರಮಾತ್ಮ ಚತುರ್ಮುಖ ಬ್ರಹ್ಮನ ಮೂಲಕ ಸೃಷ್ಟಿ ಮಾಡ್ತಾನೆ ಅನ್ನೋದು ತಿಳಿದು ಬರುತ್ತೆ ನಮಗೆ ವೇದಗಳಲ್ಲಿ. ಅವನು ಈ ಬ್ರಹ್ಮವಿದ್ಯೆಯನ್ನ ಸಹ ಬ್ರಹ್ಮವಿದ್ಯಾಂ ಸರ್ವವಿದ್ಯಾ ಪ್ರತಿಷ್ಠಾಂ ಅಥರ್ವಾಯ ಜ್ಯೇಷ್ಠಪುತ್ರಾಯ ಪ್ರಾಹ. ತಾದೃಶಃ ಬ್ರಹ್ಮ, ಈ ಜಗತ್ತಿನೆಲ್ಲ ಸೃಷ್ಟಿ ಮಾಡಿ ರಕ್ಷಿಸುವಂತಹ ಚತುರ್ಮುಖ ಬ್ರಹ್ಮನು ಸರ್ವವಿದ್ಯಾ ಆಶ್ರಯಭೂತಾಂ, ಎಲ್ಲಕ್ಕೂ ಆಶ್ರಯವಾಗಿದ್ದು ಇಂದ ಇರುವಂತಹ ಈ ಬ್ರಹ್ಮವಿದ್ಯೆಯನ್ನು ಅಥರ್ವನಾಮ್ನೆ ಜ್ಯೇಷ್ಠಪುತ್ರಾಯ ಉಕ್ತವಾನೆ, ಅಥರ್ವ ಅನ್ನುವ ತನ್ನ ಜ್ಯೇಷ್ಠ ಪುತ್ರನಿಗೆ ಉಪದೇಶ ಮಾಡಿದ. ಬ್ರಹ್ಮವಿದ್ಯಾಯಾಹ ಸರ್ವವಿದ್ಯಾ ಆಶ್ರಯತ್ವಂಚ ಜ್ಞಾತವ್ಯೇ ಬ್ರಹ್ಮಣಿ ಕೃಷ್ಣ ಜ್ಞಾನಸ್ಯ ಅಂತರ್ಭೂತತ್ವಾದಿತಿ ವ್ಯಾಸಾರ್ಯೈ ಉಪಪಾದಿತಂ. ಸುದರ್ಶನ ಸೂರಿಗಳು ವ್ಯಾಸಾರ್ಯೈ ಅಂತ ಹೇಳಿದ್ರೆ 1ನೇ ಅಧ್ಯಾಯದಲ್ಲಿ 2ನೇ ಸೂತ್ರದಲ್ಲಿ ಹೇಳ್ತಾರೆ ಅವರು, ಎಲ್ಲಾ ವಿದ್ಯೆಗಳಿಗೂ ಹೇಗೆ ಆಶ್ರಯ ಬ್ರಹ್ಮವಿದ್ಯೆ ಅಂತ ಹೇಳಿದ್ರೆ, ತಿಳಿಯಬೇಕಾದಂತಹ ಬ್ರಹ್ಮನಲ್ಲಿ ಕೃಷ್ಣ ಜ್ಞಾನಸ್ಯ ಅಂತರ್ಭೂತತ್ವಾತ್, ಎಲ್ಲಾ ಜ್ಞಾನವೂ ಬ್ರಹ್ಮನಲ್ಲಿಯೇ ಅಂತರ್ಗತವಾಗಿರುವುದರಿಂದ ಸಕಲವೂ ಅವನಿಗೆ ಅಪ್ರತ್ಯಕ್ಷಿದ್ಧವಾಗಿ ಶರೀರವಾಗಿ ಚೇತನವೆಲ್ಲ ಪರಮಾತ್ಮನಲ್ಲಿಯೇ ಏಕೀಭಾವದಿಂದ ಇದೆ. ವಿಶಿಷ್ಟವಾದ ಪದಾರ್ಥ ಒಂದೇ. ಆ ಬ್ರಹ್ಮನನ್ನ ತಿಳಿದರೆ ಎಲ್ಲವೂ ತಿಳಿದಂತಾಗುತ್ತೆ ಅನ್ನುವ ಒಂದು ದೃಷ್ಟಿಯಿಂದ ಆ ಬ್ರಹ್ಮವಿದ್ಯೆಯಲ್ಲಿ ಎಲ್ಲಾ ವಿದ್ಯೆಗಳು ಅಡಗಿದೆ ಅನ್ನುವುದು ಸುದರ್ಶನ ಸೂರಿಗಳು ಹೇಳಿದ್ರು ಅಂತ ಅರ್ಥ. ಪರಮಾತ್ಮನು ಬ್ರಹ್ಮನಿಗೆ ಉಪದೇಶ ಮಾಡಿದ ಅನ್ನೋದನ್ನ ಸಂಬಭೂವ ಅನ್ನೋದು ಇಲ್ಲಿ ಹೇಳಿದೆ. ಪ್ರಥಮಃ ಸಂಬಭೂವ, ಅವನು ಸೃಷ್ಟಿಯಾಗಿದೆ ಅನ್ನೋದು ತಿಳಿದು ಬರುತ್ತೆ ಇಲ್ಲಿ. ಅದನ್ನ ಉತ್ತಮ ಸ್ವಾಮಿಗಳು ಹೇಳ್ತಾರೆ. ಯತಃ ಸಂಬಭೂವ ತತಃ ಸಹ ವಿದ್ಯಾಂ ಪ್ರಾಪ ಇತಿ ಪ್ರಸಿದ್ಧಂ. ಅವನು ಸೃಷ್ಟಿ ಮಾಡಿದಾಗಲೇ ಅವನಿಗೆ ಪರಮಾತ್ಮನು ವೇದವನ್ನೆಲ್ಲ ಉಪದೇಶಿಸಿದ. ಬ್ರಹ್ಮಾಣಂ ವಿಧಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಇತಿ ತದತ್ರ ಹೃದ್ಗತಂ. ಅದು ಅಲ್ಲಿ ಇದು ಅಂತರ್ಭೂತವಾಗಿ ತಿಳಿದಿದೆ. ಇಲ್ಲಿ ಅಂತರ್ಭೂತತ್ವಾತ್ ತಿಳಿದು ಬರುತ್ತೆ ಇಲ್ಲಿ. ಸಂಬಭೂವ ಅಂದ್ರೆ ಪರಮಾತ್ಮನು ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನಿಗೆ ಉಪದೇಶಿಸಿದ, ಅವನೇ ಉತ್ತಮಾಚಾರ್ಯ. ಅವನಿಂದ ಚತುರ್ಮುಖ ಬ್ರಹ್ಮನಿಂದ ಹೀಗೆ ಮುಂದೆ ಬಂದಿದೆ ಅಂತ ಹೇಳ್ಬಿಟ್ಟು, ಅನೇನ ವ್ಯಾಸಾರ್ಯ ವಚನೇನ ಏಕವಿಜ್ಞಾನ ಸರ್ವವಿಜ್ಞಾನಯೋ ಕಾರಣ ಭೇದ ಅನ್ನೋದು ಇದು ಅವ್ರದ್ದು ಪಾರ್ಧಿಕವಾಗಿ ಹೇಳ್ತಾರೆ. ಬ್ರಹ್ಮನಿಗೆ ಉಪದೇಶ ಮಾಡಿದ ಅನ್ನೋದು ಅಷ್ಟೇ ಇದು. ಅದರಿಂದ ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮನು ಉಪದೇಶ ಮಾಡಿ ಆ ಚತುರ್ಮುಖ ಬ್ರಹ್ಮನು ಅವನ ಜ್ಯೇಷ್ಠ ಪುತ್ರನಾದ ಅಂಗಿರನಿಗೆ ಉಪದೇಶ ಮಾಡಿದನು ಅಂತ ತಿಳಿಯುತ್ತೆ. ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ ಅಥರ್ವಾತಾಂ ಪುರೋವಾಚ ಅಂಗಿರೆ ಬ್ರಹ್ಮವಿದ್ಯಾಂ ಅಂಗಿರಸೆ ತತ್ವತಃ ಅನ್ನೋದು. ಅಥರ್ವಣೇಯಾಂ ಪ್ರವದೇತ ಬ್ರಹ್ಮ
ಅಥರ್ವಣೇಯಾಂ ಬ್ರಹ್ಮ ಪ್ರೋವಾಚ ಅಂತ ಅರ್ಥ. ಪ್ರವದೇತ, ವೇದದಲ್ಲಿ ಶಬ್ದಗಳು ಬೇರೆ ರೀತಿಯಲ್ಲಿ ಲಿಂಗ ವಚನ ಎಲ್ಲ ವ್ಯತ್ಯಾಸವಾಗಿ ಪ್ರಯೋಗದಲ್ಲಿರೋದು ಕಂಡು ಬರುತ್ತೆ. ಅದಕ್ಕೆ ನಾವು ಅರ್ಥವನ್ನ ಪಾರಾಯಣ ಮಾಡುವಾಗ ಹಾಗೆಯೇ ಮಾಡಬೇಕು. ಅರ್ಥ ತಿಳಿಯುವಾಗ ಸರಿಯಾದ ಅರ್ಥಗಳನ್ನು ತಿಳಿಬೇಕು. ಪ್ರವದೇತ ಅಂದ್ರೆ ಪ್ರೋವಾಚ ಅಂತ ಅರ್ಥ, ಹೇಳಿದನು. ಅಥರ್ವಣೇಯಾಂ ಬ್ರಹ್ಮ ಪ್ರೋವಾಚ ತಾಂ ಬ್ರಹ್ಮ ವಿದ್ಯಾಂ ಅಥರ್ವನಾಮ ಋಷಿ ಸ್ವಶಿಷ್ಯಾಯ ಅಂಗಿರೋ ನಾಮ್ನೆ ಋಷೇ ಪ್ರೋವಾಚ. ಅಂಗಿರ ಅನ್ನುವಂತಹ ಅವನ ಶಿಷ್ಯನಿಗೆ ಇನ್ನೊಬ್ಬ ಋಷಿ ಅವನಿಗೆ ಉಪದೇಶ ಮಾಡಿದ ಅನ್ನೋದು ಇಲ್ಲಿ ಹೇಳುತ್ತೆ. ಇದು ಪರಂಪರೆಯನ್ನು ತಿಳಿಸುವಂತಹದ್ದು. ಸಹ ಭಾರದ್ವಾಜಾಯ ಸತ್ಯವಾಹಾಯ ಪ್ರಾಹ ಭಾರದ್ವಾಜೋ ಅಂಗಿರಸೆ ಪರಾವರಾಮ್. ಅವನು ಭಾರದ್ವಾಜಾಯ, ಆ ಅಂಗಿ ಅನ್ನುವನು ಋಷಿ ಭಾರದ್ವಾಜ ಗೋತ್ರಾಯ ಸತ್ಯವಾಹನಾಮ್ನೆ ಪ್ರೋಕ್ತವಾನೆ. ಭಾರದ್ವಾಜಾಯ ಸತ್ಯವಾಹೆ ಅಂತ ಹೇಳುವಾಗ ಸತ್ಯವಾಹಾಯ, ಭಾರದ್ವಾಜ ಗೋತ್ರಕ್ಕೆ ಸೇರಿದ ಸತ್ಯವಾಹ ಅನ್ನುವಂತಹ ಋಷಿಗೆ ಅದನ್ನು ಉಪದೇಶ ಮಾಡಿ, ಭಾರದ್ವಾಜ ಅಂಗಿರಸೆ ಪರಾವರಾಮ್ ಪರಸ್ಮಾದ್ ಅವರೇಣ ಪ್ರಾಪ್ತ ಇತಿ ಪರಾವರ. ಇನ್ನೊಬ್ಬನಿಂದ ಬಂದಂತಹ ಈ ವಿದ್ಯೆ ಅಂತ ಅರ್ಥ. ಸರ್ವವಿದ್ಯಾವ್ಯಾಪ್ತೇರ್ವ ಪರಾವರ. ಪರಾವರ ಸರ್ವವಿದ್ಯಾವ್ಯಾಪ್ತೇರ್ವ ಪರಾವರ. ಪರಾವರಾಮ್ ಅನ್ನೋದಕ್ಕೆ ಎರಡು ಅರ್ಥವನ್ನು ಹೇಳ್ತಾರೆ. ಎಲ್ಲಾ ವಿದ್ಯೆಯು ಇದರಲ್ಲಿ ಸೇರುವುದರಿಂದ ಪರಾವರ ಅಂತ ಹೇಳಿದೆ. ಪರಾವರ ಸರ್ವವಿದ್ಯಾವ್ಯಾಪ್ತೇ ಪರಾವರ ಅಂತಾನೆ ಅದಕ್ಕೆ ಹೇಳಿದೆ. ಅಥವಾ ಇನ್ನೊಬ್ಬರಿಂದ ಪಡೆದುಕೊಂಡದ್ದು, ಪರಸ್ಮಾತ್ ಅವರೇಣ ಪ್ರಾಪ್ತ ಐತಿ ಪರಾವರ ಅಂತ ಹೇಳ್ಬೋದು. ಅದನ್ನ ಅಂಗಿರಸಿಗೆ ಹೇಳಿದರು. ತಾಮ್ ಅಂಗಿರಸೆ ಪ್ರಾಹ ಇತಿ ಅನುಷಂಗ. ಅಂಗಿರಸರಿಗೆ ಬಂತು ಕಡೆಯಲ್ಲಿ. ಅಂಗಿರಸ್ ಅನ್ನುವ ಋಷಿಗೆ ಹೇಗೆ ಅಂಗಿರಸನ್ನು ಋಷಿಗೆ ಬಂದಿತು ಅನ್ನೋದನ್ನ ಪರಂಪರೆಯನ್ನ, ಆಚಾರ್ಯ ಶಿಷ್ಯ ಪರಂಪರೆಯನ್ನ ಇಲ್ಲಿ ಉಪನಿಷತ್ತು ನಮಗೆ ತಿಳಿಸುತ್ತೆ. ಆ ಅಂಗಿರಸರನ್ನ ಈಗ ಶೌನಕರು ಮಾಡುವ ಪ್ರಶ್ನೆಯಿಂದ ಉಪನಿಷತ್ತು ಆರಂಭಿಸುತ್ತೆ. ಇಲ್ಲಿ ಶೌನಕೋ ಹವೈ ಮಹಾಶಾಲಃ ಅಂಗಿರಸಂ ವಿಧಿವತ್ ಉಪಸನ್ನಃ ಪಪ್ರಚ್ಛ ತಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾನಂ ಭವತಿ. ಇದುವೇ ಪ್ರಧಾನವಾಗಿ ಉಪನಿಷತ್ತು ಆರಂಭಿಸುವಂತಹ ಮಂತ್ರ. ಇದರಲ್ಲಿ ಶೌನಕರು ಅವರು ಶುನಕ ಮಹಾಗೃಹಸ್ಥ, ಮಹಾಶಾಲಃ ಅಂದ್ರೆ ಒಳ್ಳೆ ಸದಾಚಾರ ನಿಷ್ಠರಾದ ಗೃಹಸ್ಥರಾಗಿದ್ದವರು. ಶುನಕ ಪುತ್ರ ಶೌನಕ. ಸಮಿತ್ಪಾಣಿತ್ವಾದಿ ಶಾಸ್ತ್ರೀಯ ನಿಯಮ ಅನತಿಕ್ರಮೇಣ ಉಪಗತಃ ಅಂತ ಹೇಳಿದ್ರು. ವಿಧಿವತ್ ಅಂತ ಹೇಳಿದ್ರೆ ವೇದದಲ್ಲಿ ಹೇಗೆ ಹೇಳಿದ್ಯೋ ಆ ರೀತಿಯಲ್ಲಿ ಅಂತ ಹೇಳ್ಬಿಟ್ಟು, ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳಿದಾಗೆ ಶಾಂತ ದಾಂತಹ ಅಂತ ಹೇಳಿ ಅವನಿಗೆ ಶಮದಮಾದಿ ಗುಣಗಳನ್ನೆಲ್ಲ ಪರಿಪೂರ್ಣವಾಗಿ ಸಮಿತ್ಪಾಣಿಯಾಗಿ ಆಚಾರ್ಯರಲ್ಲಿ ವಿಧಿವತ್ತಾಗಿ ಬಂದು ಅಂಗಿರಸರನ್ನ ಆಶ್ರಯಿಸಿ ಅವರನ್ನ ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡಿದ್ರು ಅಂದ್ರೆ, ಕಸ್ಮಿನ್ನು ಭಗವಃ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿಯಬಹುದು ಅಂತ ಪ್ರಶ್ನೆ ಮಾಡಿದ್ರು. ಅದನ್ನ ಅದು ಭಗವಃ ಅಂತ ಹೇಳೋದು ಭಗವನ್ ಅನ್ನೋದ್ರ ಒಂದು ರೂಪ ಅಷ್ಟೇ. ಅದು ಛಾಂದಸ ಪ್ರಯೋಗ. ಉತ್ಪತ್ತಿಂ ಪ್ರಲಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ ಲಕ್ಷಣ ವೀಕ್ಷಿತ. ವಿಷ್ಣು ಪುರಾಣದಲ್ಲಿ ಭಗವಾನ್ ಅನ್ನುವ ಶಬ್ದಕ್ಕೆ ಅರ್ಥವನ್ನು ಹೇಳುವಾಗ ಉತ್ಪತ್ತಿಂ ಪ್ರಲಯಂ ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಎಲ್ಲವನ್ನೂ ತಿಳಿದವರು, ಸೃಷ್ಟಿ ಸ್ಥಿತಿ ಲಯಗಳೇನು ಇಲ್ಲಿರುವ ಎಲ್ಲಾ ವಿದ್ಯೆಗಳು ಎಲ್ಲವನ್ನು ತಿಳಿದವನು ಯಾರೋ ಅವನು ಭಗವಾನ್ ಅಂತ ಹೇಳಿ ಭಗವತ್ ಶಬ್ದಕ್ಕೆ ಅರ್ಥವನ್ನು ಹೇಳಿದೆ. ಭಗವನ್ ನಿತ್ಯಸ್ಯ, ಭಗವನ್ ಅನ್ನೋದಕ್ಕೆ ಭಗವಃ ಅನ್ನೋದು ಛಾಂದಸ ಪ್ರಯೋಗ ಅಂತ ತಿಳಿಸ್ತಾರೆ. ಛಾಂದಸ ಪ್ರಯೋಗ ಭಗವನ್ ಅಂತ ಇರ್ಬೇಕಾಯ್ತು, ಭಗವಃ ಅಂತ ಆಗಿದೆ. ಇದಕ್ಕೆ ಏನು ಅರ್ಥ? ಈಗ ಈ ಒಂದು ಮಂತ್ರಕ್ಕೆ ಒಂದು 8-10 ಪುಟ ವ್ಯಾಖ್ಯಾನವಿದೆ. ತುಂಬಾ ವಿಸ್ತಾರವಾದದ್ದು. ನಮಗೆ ಅಷ್ಟು ವಿಸ್ತಾರವಾಗಿ ಬೇಕಾಗಿಲ್ಲ. ಬಹಳ ಶಾಸ್ತ್ರೀಯವಾದ ವಿಚಾರ ಇಲ್ಲಿ. ಒಂದೊಂದು ಶಬ್ದಕ್ಕೂ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನ ಅತ್ಯಂತ ವಿಸ್ತಾರವಾಗಿ
ಇಲ್ಲಿ ವಿಚಾರ ಮಾಡ್ತಾರೆ ರಂಗರಾಮಾನುಜರು. ತುಂಬಾ ವಿಸ್ತಾರವಾಗಿ ಮಾಡ್ತಾರೆ. ಅಷ್ಟು ವಿಸ್ತಾರವಾಗಿ ನಮ್ಗೆ ಇಲ್ಲಿ ಅಪೇಕ್ಷಿತವಲ್ಲ. ಕೆಲವು ಭಾಗಗಳನ್ನ ಇದರಲ್ಲಿ ನಾವು ನೋಡೋಣ. ಯಾಕೆಂದ್ರೆ ಅದರಲ್ಲಿ ನಮ್ಗೆ ಪ್ರಧಾನವಾಗಿ ಶ್ರೀಭಾಷ್ಯದಲ್ಲಿ ಅಧ್ಯಯನ ಮಾಡಿದ ಅನೇಕ ವಿಷಯಗಳನ್ನ ಪುನಃ ಅನುಸಂಧಾನ ಮಾಡಿದಾಗುತ್ತೆ ಇಲ್ಲಿ ಬಂದಾಗ. ಆ ಒಂದು ದೃಷ್ಟಿಯಿಂದ ಇಲ್ಲಿ ನಾವು ಅದನ್ನ ಕೆಲವು ಭಾಗಗಳನ್ನ ಇದರಲ್ಲಿ ಅನುಸಂಧಾನ ಮಾಡ್ಬೋದು. ಯಥಾ ಮೃತ್ಪಿಂಡೇ ವಿಜ್ಞಾತೆ ಸರ್ವಂ ಉನ್ಮಯಂ ವಿಜ್ಞಾತಂ ಭವತಿ, ಏಕಂ ಕಸ್ಮಿಂಶ್ಚಿದ್ ವಸ್ತುನಿ ವಿಜ್ಞಾತೆ ಸರ್ವಂ ಕಾರ್ಯಜಾತಂ ವಿಜ್ಞಾತಂ ಭವತಿ. ಸಾಮಾನ್ಯತಃ ಭವಾದೃಶಾನಾಂ ವಚನಂ ಅಶ್ರೌಷ್ಯಂ. ಇದರ ಅಭಿಪ್ರಾಯವೇನು? ಯಾವುದನ್ನು ತಿಳಿದರೆ ಎಲ್ಲವನ್ನು ತಿಳಿಬಹುದು. ತಸ್ಮಿನ್ನು ಭಗವ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಅಂತ ಹೇಳಿದ್ರಲ್ಲ, ಇದರ ಅಭಿಪ್ರಾಯವೇನು ಅಂತ ಹೇಳಿದ್ರೆ, ಹೇಗೆ ಒಂದು ಮಣ್ಣಿನ ಉಂಡೆಯನ್ನು ತಿಳಿದ್ರೆ ಮೃತ್ಪಿಂಡೇ ವಿಜ್ಞಾತೆ ಸರ್ವ ಮೃಣ್ಮಯಂ ವಿಜ್ಞಾತಂ ಭವತಿ, ಅದರಿಂದ ಮಾಡಿದ ಎಲ್ಲವೂ ತಿಳಿದಂತೆ ಆಗುತ್ತೆಯೋ, ಏವಂ ಕಸ್ಮಿಂಶ್ಚಿದ್ ವಸ್ತುನಿ ವಿಜ್ಞಾತೆ, ಯಾವ ಪದಾರ್ಥವನ್ನು ತಿಳಿದರೆ ಸರ್ವಂ ಕಾರ್ಯಜಾತಂ ವಿಜ್ಞಾತಂ ಭವತಿ, ಎಲ್ಲಾ ಕಾರ್ಯವೂ ತಿಳಿದಂಗಾಗುತ್ತೆ. ಒಂದು ಮಣ್ಣಿನ ಉಂಡೆಯನ್ನು ತಿಳಿದ್ರೆ ಮಣ್ಣಿನ ಉಂಡೆಯಿಂದ ಆಗುವ ಕಾರ್ಯಗಳನ್ನೆಲ್ಲ ಹೇಗೆ ತಿಳಿಯಬಹುದೋ ಹಾಗೆ ಯಾವುದನ್ನು ತಿಳಿದ್ರೆ ಪ್ರಪಂಚದ ಸಕಲ ಕಾರ್ಯಜಾತವು ತಿಳಿದ ಹಾಗೆ ಆಗುತ್ತೋ ಅದು ಯಾವುದು ಅಂತ ಸಾಮಾನ್ಯವಾಗಿ ಯಾವುದೋ ಒಂದು ಆ ರೀತಿ ಪದಾರ್ಥವಿದೆ ಅಂತ ತಿಳಿದಿದ್ದೇನೆ ನಿಮ್ಮಂತಹವರಿಂದ. ಭವಾದೃಶಾನಾಂ ವಚನಂ ಅಶ್ರೌಷಂ, ನಿಮ್ಮಂತಹ ಜ್ಞಾನಿಗಳ ಮಾತು ಕೇಳಿದ್ದೀನಿ, ಒಂದು ತಿಳಿದ್ರೆ ಎಲ್ಲ ತಿಳಿಬಹುದು ಅಂತ. ತಾದೃಗ್ ವಸ್ತು ಕಿಂ ಇತಿ ಪ್ರಶ್ನಾರ್ಥ, ಆ ಪದಾರ್ಥವು ಯಾವುದು ಅನ್ನುವುದು ಪ್ರಶ್ನೆಯ ಅರ್ಥ. ಅಂದ್ರೆ ಏನು ಅಂತ ಹೇಳಿದ್ರೆ, ಸರ್ವ ನಿಮಿತ್ತ ಉಪಾದಾನಭೂತಂ ವಸ್ತು ಕಿಂ ಇತಿ ಯಾವತ್, ಸಕಲ ಕಾರ್ಯಜಾತಕ್ಕೂ ಪ್ರಪಂಚದಲ್ಲಿ ಇರುವ ಎಲ್ಲದಕ್ಕೂ ನಿಮಿತ್ತ ಉಪಾದಾನವಾದಂತಹ ಪದಾರ್ಥ ಯಾವುದು. ಯಾಕೆ ಅಂದ್ರೆ ಕಾರಣವನ್ನು ತಿಳಿದ್ರೆ ಕಾರ್ಯವನ್ನು ತಿಳಿಯಬಹುದು ಅನ್ನೋದು ಮಣ್ಣಿನ ದೃಷ್ಟಾಂತವನ್ನ ಛಾಂದೋಗ್ಯದಲ್ಲಿ ಹೇಗೆ ನಾವು ನೋಡ್ತೀವೋ ಆ ರೀತಿಯಲ್ಲಿ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿಯಬಹುದು ಅನ್ನೋದು. ಅದಕ್ಕೆ ಈ ಪ್ರಶ್ನೆಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಇದರಿಂದ ಏನು ಹೇಳಲ್ಪಟ್ಟಿದೆ, ತಸ್ಮಿನ್ನು ವಿಜ್ಞಾತೆ ಸರ್ವಂ ವಿಜ್ಞಾತಂ ಅಂತ ಹೇಳಿದಾಗ ಸರ್ವಂ ಅನ್ನೋದಕ್ಕೆ ಹೇಗೆ ಅರ್ಥ ಮಾಡಬೇಕು, ಇದೆಲ್ಲ ಒಂದೊಂದು ಶಬ್ದವನ್ನು ಶಾಸ್ತ್ರೀಯವಾಗಿ ಅತ್ಯಂತ ವಿಸ್ತಾರವಾಗಿ ಇಲ್ಲಿ ವಿಚಾರ ಮಾಡ್ತಾರೆ. ಎರಡು ವಿಧವಾಗಿ ಹೇಳ್ಬೋದು. ನಾನು ಸರ್ವವಿಧಂ ಇತಿ ಶಬ್ದೇನ ಸ್ಥೂಲ ಚಿದಚಿತ್ ಶರೀರ ವಿಶಿಷ್ಟಂ ಬ್ರಹ್ಮ ಉಚ್ಯತೆ ಉತ ವಿಶೇಷಣ ಮಾತ್ರ. ತಸ್ಮಿನ್ ವಿಜ್ಞಾತೆ ಇದಂ ಸರ್ವಂ ಅಂತ ಹೇಳಿದಾಗ ಇದಂ ಸರ್ವಂ ಅಲ್ಲಿಯೂ ಬ್ರಹ್ಮವೂ ಸೇರಿದೆಯೇ ಅಂತ. ಸೂಕ್ಷ್ಮ ಚಿದಚಿತ್ ವಿಶಿಷ್ಟ ಬ್ರಹ್ಮ ಸ್ಥೂಲ ಚಿದಚಿತ್ ವಿಶಿಷ್ಟ ಬ್ರಹ್ಮವಾಗಿ ಆಗುತ್ತೆ ಇಲ್ಲಿ ಜಗತ್ತಲ್ಲಿ. ಜಗತ್ತು ಅಂದ್ರೆ ಏನು? ಸ್ಥೂಲ ಚಿದಚಿತ್ ವಿಶಿಷ್ಟವಾದ ಬ್ರಹ್ಮ. ಆ ಬ್ರಹ್ಮವು ಇದರಲ್ಲಿ ಸೇರಿದೆಯೇ, ಯಾಕೆಂದ್ರೆ ವಿಶಿಷ್ಟ ಪದಾರ್ಥ. ಸರ್ವಂ ಇದಂ ಸರ್ವಂ ಅಂತ ಹೇಳಿದಾಗ ಬ್ರಹ್ಮವು ಅದರಲ್ಲಿ ಸೇರಿದೆಯೇ, ಸ್ಥೂಲ ಚಿದಚಿತ್ ವಿಶಿಷ್ಟ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆಯೇ, ಬರೀ ವಿಶೇಷಣ ಸ್ಥೂಲ ಚಿದಚಿತ್ ಪದಾರ್ಥಗಳು ಮಾತ್ರವೇ ಹೇಳಲ್ಪಟ್ಟಿದೆಯೇ ಅಂತ ಪ್ರಶ್ನೆಯಲ್ಲಿ ಬರುತ್ತೆ. ನಾ ಆದ್ಯ ಸ್ಥೂಲ ಚಿರಚಿತ್ ವಿಶಿಷ್ಟ ಚಿರಚಿತ್ ಶರೀರ ವಿಶಿಷ್ಟ ಬ್ರಹ್ಮ ಅಂತ ಹೇಳಕ್ಕಾಗಲ್ಲ. ಯಾಕೆ ಅಂತ ಕೇಳಿದ್ರೆ ಪ್ರಶ್ನದಶಾಯ ಶೌನಕಸ್ಯ ಅಬ್ರಹ್ಮವಿತ್ವೇನ ಬ್ರಹ್ಮವಿದ ಇವ ಇದಂ ಬುದ್ಧಿ ಶಬ್ದಯೋ ಬ್ರಹ್ಮ ಪರ್ಯಂತತ್ವ ಅಭಾವಾತ್. ಅವ್ರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ತಾನೇ ಪ್ರಶ್ನೆ ಮಾಡಿದ್ರು ಶೌನಕರು. ಎಲ್ಲವೂ ಪರಮಾತ್ಮನ ಶರೀರವಾಗಿ ಪರಮಾತ್ಮನಿಗೆ ಅಪತಕ್ ಸಿದ್ಧವಾದ ವಿಶೇಷಣವಾಗಿದೆ, ಸ್ಥೂಲ ಚಿರ್ಜಿತ್ ವಿಶಿಷ್ಟ ಬ್ರಹ್ಮವೇ ಇಲ್ಲಿರೋದು ಅನ್ನೋ ಜ್ಞಾನ ಅವರಿಗಿನ್ನೂ ಇರಲಿಲ್ಲ. ಬ್ರಹ್ಮವಿತ್ತುಗಳಿಗೆ ಆ ಜ್ಞಾನವಿರುತ್ತೆ. ಆದ್ದರಿಂದ ಇದಂ ಸರ್ವಂ ಅಂದಾಗ ಅವರು ಚೇತನಗಳು ಮಾತ್ರನೇ ಹೇಳಿರ್ಬೇಕು. ಬ್ರಹ್ಮ ಪರ್ಯಂತವಾಗಿ ಅವರಿಗಿನ್ನೂ ಜ್ಞಾನ ಬಂದಿಲ್ಲ ಅಂತ ಒಂದು ಪಕ್ಷ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಇತಿ ಉತ್ತರ ವಾಕ್ಯೆ ಮುಂದೆ ಬರುತ್ತೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ. ಇದಂ ಸರ್ವಂ ಇತ್ಯಸ್ಯ ವಿಶೇಷಣ ಮಾತ್ರೇ ಪರ್ಯವಸಾಯಿತ್ವೇನ ಬ್ರಹ್ಮ ಪರ್ಯಂತತ್ವ ಅದರ್ಶನೇನ ಪ್ರಶ್ನವಾಕ್ಯ ಗತಸ್ಯಾಪಿ ಇದಂ ಸರ್ವಂ ಇತಿ ಶಬ್ದಸ್ಯ ಬ್ರಹ್ಮ ಪರ್ಯಂತತ್ವ ಅಭಾವಾತ್. ಇದಂ ಸರ್ವಂ ಅಂದಾಗ ಬರೀ ಚೇತನ ಅಂತ ಹೇಳ್ಬೇಕೆ,
ಇಲ್ಲ ಚೇತನ ವಿಶಿಷ್ಟನಾದ ಬ್ರಹ್ಮ ಅಂತ ಹೇಳಬೇಕೆ? ಯಾವುದು ಏನು ಉದ್ದೇಶ ಇಲ್ಲಿ? ಯಾವುದನ್ನು ತಿಳಿಬೇಕು ಅಂತ ಕೇಳ್ತಾ ಇದ್ದಾರೆ. ಮೊದಲು ವಿಶಿಷ್ಟವಾದದ್ದು ಅಲ್ಲ, ಯಾಕೆಂದ್ರೆ ಅವ್ರಿಗಿನ್ನು ಎಲ್ಲವೂ ಬ್ರಹ್ಮನಿಗೆ ಶರೀರವಾಗಿದೆ ಹೇಳಿ ಚಿರಚಿದ ವಿಶಿಷ್ಟ ಬ್ರಹ್ಮ ಅನ್ನುವ ಜ್ಞಾನ ಸಾಧ್ಯವಿಲ್ಲ. ದೇವರಿಗೆ ಪ್ರಶ್ನೆ ಕೇಳ್ತಾ ಇರ್ಲಿಲ್ಲ. ಬರೀ ವಿಶೇಷಣ ಹೇಳಕ್ಕಾಗೋದಿಲ್ಲ. ನ ದ್ವಿತೀಯ, ಯಾಕೆಂದ್ರೆ ವಿಶೇಷಣಭೂತ ಸ್ಥೂಲ ಚಿರ್ಚಿದೋಹೋ ಅಕ್ಷರ ಬ್ರಹ್ಮ ಭಿನ್ನಯೋಹೋ ಪಕ್ಷಮಾಣ ಅಕ್ಷರ ಬ್ರಹ್ಮ ಉಪಾದಾನಕತ್ವ ಅಭಾವಾತ್. ಹಾಗೆ ಹೇಳಿದ್ರೆ ಅವಾಗ ಉಪಾದಾನತ್ವ ಸಿದ್ಧಿಸೋದಿಲ್ಲ. ಉಪಾದಾನತ್ವವನ್ನು ಹೇಳ್ತಾರೆ ಮುಂದೆ. ಒಂದನ್ನು ತಿಳಿದ್ರೆ ಎಲ್ಲ, ಇದು ಬೇರೆ ಆಗಿಬಿಟ್ರೆ ಬ್ರಹ್ಮನಿಗಿಂತ ಒಂದನ್ನು ತಿಳಿದ್ರೆ ಎಲ್ಲ ತಿಳಿಯಕ್ಕಾಗೋದಿಲ್ವಲ್ಲ, ಉಪಾದಾನತ್ವ ಬರೋದಿಲ್ಲ ಆವಾಗ ಅಂತ ಎರಡು ಪ್ರಶ್ನೆ ಇಲ್ಲಿ ಬರುತ್ತೆ ನಮ್ಗೆ. ಇದರಲ್ಲಿ ಇದಂ ಸರ್ವಂ ಅನ್ನೋದಕ್ಕೆ ಏನು ಸರಿಯಾದ ಅರ್ಥ, ನಿಷ್ಕೃಷ್ಟವಾದ ಅರ್ಥವೇನು ಅನ್ನೋದನ್ನ ತಿಳಿಬೇಕು. ಬರೀ ವಿಶೇಷಣ ಮಾತ್ರವೇ ಇಲ್ಲ ವಿಶಿಷ್ಟವಾದ ಪದಾರ್ಥ ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಈ ರೀತಿಯ ತುಂಬಾ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು 8-10 ಪುಟಗಳಿದೆ. ತುಂಬಾ ವಿಸ್ತಾರವಾದ ಕಾರ್ಯಕಾರಣ ಭಾವ, ಉಪಾದಾನ ಉಪಾದೇಯ ಭಾವ ಎಲ್ಲ ತುಂಬಾ ವಿಸ್ತಾರವಾಗಿ ಇಲ್ಲಿ ವಿಚಾರ ಮಾಡ್ತಾರೆ ಶಾಸ್ತ್ರೀಯವಾಗಿ. ಅದಕ್ಕೆ ಉತ್ತರ ಕೊಡ್ತಾರೆ. ಇದಂ ಸರ್ವಮಿತ್ಯನೇನ ವಿಶೇಷಣಮೇವ ನಿರ್ದಿಶ್ಯತೇನ ವಿಶೇಷ್ಯಂ. ಮೊದಲು ಒಂದು ಪಕ್ಷವನ್ನು ತೆಗೆದುಕೊಂಡ್ರು. ವಿಶೇಷ್ಯವು ಹೇಳಲ್ಪಟ್ಟಿಲ್ಲ, ವಿಶೇಷಣ ಮಾತ್ರವೇ ಹೇಳಲ್ಪಟ್ಟಿದೆ ಇಲ್ಲಿ. ಆದರೂ ಕೂಡ ಅಥಾಪಿ ವಿಶೇಷಣಸ್ಯಾಪಿ ಬ್ರಹ್ಮ ಉಪಾದೇಯತ್ವಂ ಅಸ್ತಿ. ವಿಶೇಷಣಕ್ಕೂ ಬ್ರಹ್ಮನಿಗೆ ಉಪಾದಾನ ಕಾರಣ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ ನಹಿ ಅಭಿನ್ನಯೋಹೋ ಏವ ಉಪಾದಾನ ಉಪಾದೇಯ ಭಾವ ಇತಿ ನಿಯಮಃ. ಉಪಾದಾನ ಉಪಾದೇಯ ಭಾಗದಲ್ಲಿ ಒಂದು ಅಭಿನ್ನವಾಗಿರೋದೇ ಹೇಳಬೇಕು. ಉಪಾದಾನ ಉಪಾದೇಯ ಅಂದ್ರೆ ಮೆಟೀರಿಯಲ್ ಕಾಸ್. ಉಪಾದೇಯ ಅಂದ್ರೆ ಅದರಿಂದ ಉಂಟಾಗುವಂತಹ ಪದಾರ್ಥ. ಇದೆರಡು ಅಭಿನ್ನವಾಗಿಯೇ ಇರಬೇಕು ಅಂತ ನಿಯಮವಿಲ್ಲ. ಆದರೆ ಒಂದು ಶಾಸ್ತ್ರೀಯವಾದ ಅದಕ್ಕೆ ಲಕ್ಷಣ ಏನು? ಉಪಾದಾನ ಉಪಾದೇಯ ಭಾವಕ್ಕೆ ಭಾವಿ ಸ್ಥೂಲಾವಸ್ಥಾವತಃ ಪೂರ್ವಭಾವಿ ಸೂಕ್ಷ್ಮಾವಸ್ಥ ಯೋಗಿ ಉಪಾದಾನ. ಮುಂದೆ ಉಂಟಾಗುವಂತಹ ಒಂದು ಸ್ಥೂಲ ಭಾವ ಯಾವುದಕ್ಕೆ ಉಂಟಾಗುತ್ತೋ ಅದಕ್ಕೆ ಮೊದಲು ಇರುವ ಸೂಕ್ಷ್ಮ ಅವಸ್ಥೆ ಯಾವುದಿದೆಯೋ ಅದುವೇ ಉಪಾದಾನ ಅಂತ ಹೇಳಬೇಕು. ಅದೆರಡಕ್ಕೂ ಅಭಿನ್ನ ಅಂತ ಹೇಳಬೇಕಾದ ನಿಯಮವಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅವಸ್ಥಾವತ್ವಂ ಚ ಚಿದಚಿದೀಶ್ವರಾಣಾಂ ತ್ರಯಾಣಾಮಪಿ ಅಸ್ತಿಯೇವ. ಎಲ್ಲರಿಗೂ ಅವಸ್ಥಾವತ್ವ ಅನ್ನೋದು ಇದೆ. ಅವಸ್ಥಾಂತರ ಪ್ರಾಪ್ತಿ ಅನ್ನೋದು ಚಿತ್ತಿಗೂ ಇದೆ, ಅಚಿತ್ತಿಗೂ ಇದೆ, ಬ್ರಹ್ಮನಿಗೂ ಇದೆ. 3 ಜನಕ್ಕೂ ಅವಸ್ಥೆ. ಮುಂದಿನ ಒಂದು ಅವಸ್ಥೆಗೆ ಹಿಂದಿನ ಅವಸ್ಥೆ ಯಾವುದಿದೆಯೋ ಅದುವೇ ಉಪಾದಾನ ಅಂತ ಹೇಳಲ್ಪಡುತ್ತೆ. ಅದುವೇ ಲಕ್ಷಣ ಉಪಾದಾನ ಉಪಾದೇಯಕ್ಕೆ ಅಂತ ಹೇಳುದು. 3ಕ್ಕೂ ಅವಸ್ಥಾಂತರಾಪತ್ತಿ ಅನ್ನೋದು ಇದ್ದೇ ಇದೆ. ಆದರೆ ಏನು ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಅದ್ವಾರಕ ಅವಸ್ಥಾಯೋಗಿತ್ವಂ ಅಚೇತನಸ್ಯ. ಅಚೇತನಕ್ಕೆ ಹೇಗೆ ಅವಸ್ಥಾಯೋಗಿತ್ವ ಅಂದ್ರೆ ಅದ್ವಾರಕ ಅವಸ್ಥಾಯೋಗಿತ್ವ. ನೇರವಾಗಿ ಅಚೇತನವು ಪರಮಾತ್ಮನಿಗೆ ಶರೀರವಾಗಿರೋದು, ನೇರವಾಗಿ ಪರಮಾತ್ಮ ಅದಕ್ಕೆ ಕಾರಣನಾಗ್ತಾನೆ. ಆ ಅವಸ್ಥೆಗೆ ಸೂಕ್ಷ್ಮ ಅವಸ್ಥೆಯಿಂದ ಸ್ಥೂಲ ಅವಸ್ಥೆಗೆ ತರೋದಕ್ಕೆ ಪರಮಾತ್ಮ ನೇರವಾಗಿ ಕಾರಣವಾಗ್ತಾನೆ. ಜೀವನಿಗೆ ಹೇಗೆ ಅಂದ್ರೆ ಧರ್ಮಭೂತ ಜ್ಞಾನದ್ವಾರ ಅಚೇತನ ಶರೀರದ್ವಾರ ಚ ಕರ್ಮಕೃತ ಸಂಕೋಚ ವಿಕಾಸಾದಿ ಅವಸ್ಥಾಶ್ರಯತ್ವ. ಜೀವಾತ್ಮನಿಗೆ ಹೇಗೆ ಅವಸ್ಥೆಗಳೆಲ್ಲ ಉಂಟಾಗುತ್ತೆ ಅಂದ್ರೆ ಅವನಿಗೆ ಒಂದು ಶರೀರದ ಸಂಬಂಧ ಬಂದು ಅವನ ಧರ್ಮಭೂತ ಜ್ಞಾನದಲ್ಲಿ ಅದರಿಂದ ಸಂಕೋಚ ವಿಕಾಸಗಳು ಉಂಟಾಗಿ ಅದರಿಂದ ಅವನಿಗೆ ಅವಸ್ಥೆ ಉಂಟಾಗುತ್ತೆ. ಮನುಷ್ಯತ್ವ, ದೇವತ್ವ ಅದೆಲ್ಲ ಬರೋದು. ಮತ್ತೆ ಅದರಲ್ಲಿ ಅವಾಂತರ ಅವಸ್ಥೆಗಳು ಬೇಕಾದಷ್ಟಿದೆ. ಇದು ಹೇಗೆ ಅಂದ್ರೆ ಅದು ಅವನ ಶರೀರ ಮತ್ತೆ ಅವನ ಧರ್ಮಭೂತ ಜ್ಞಾನ ದ್ವಾರ, ಇದರಿಂದ ಅವನಿಗೆ ಅವಸ್ಥೆಗಳು ಉಂಟಾಗುತ್ತೆ. ಪರಮಾತ್ಮನಿಗೆ ಹೇಗೆ ಅಂತ ಹೇಳಿದ್ರೆ ಚೇತನಾಚೇತನ ದ್ವಾರಕಂ ಅವಸ್ಥಾಶ್ರಯತ್ವಂ. 2 ಚೇತನಾಚೇತನ ದ್ವಾರಕವಾಗಿ ಇವನಿಗೆ ಅವಸ್ಥಾಶ್ರಯತ್ವ. ಸೂಕ್ಷ್ಮ ವಿಶಿಷ್ಟನಾದವನು ಸ್ಥೂಲ ವಿಶಿಷ್ಟನಾಗ್ತಾನೆ, ಅವನಿಗೂ ಅವಸ್ಥಾಶ್ರಯತ್ವ ಅನ್ನೋದು ಇದೆ. ಅದನ್ನ ಇಲ್ಲಿ ವಿವರಿಸ್ತಾರೆ. ತತಶ್ಚ ಮಹತ್ವ ಅಹಂಕಾರತ್ವಾದಿ ಲಕ್ಷಣ ಭಾವಿ ಯೋಗಿತ್ವಸ್ಯ ಅಚೇತನ ಪರಮಾತ್ಮ ಸಾಧಾರಣ್ಯೇನ ಪರಮಾತ್ಮನಃ ಇವ
ಚೇತನಾಚೇತನ ಪ್ರಪಂಚಸ್ಯಾಪಿ ಭಾವಿ ಅವಸ್ಥಾಶ್ರಯತ್ವೇನ ಅಕ್ಷರಂ ಪ್ರತಿ ಉಪಾದೇಯತ್ವಮಸ್ತ್ಯೇವ. ಅಕ್ಷರ ಅಂತ ಯಾಕೆ ಹೇಳ್ತೀರಾ ಅಂದ್ರೆ ಮುಂದೆ ಅಕ್ಷರ ಅನ್ನುವ ಶಬ್ದ ಬರುತ್ತೆ ಪರಮಾತ್ಮನಿಗೆ. ಅದೇ ರೀತಿ ಪ್ರಕೃತಿಗೂ ಅಕ್ಷರ ಅನ್ನೋದಿದೆ, ಅದಕ್ಕೆ ಹೆಸರು ಎರಡೂ ಇದೆ. ಇಲ್ಲಿ ಪರಮಾತ್ಮನಂತೆಯೇ ಚೇತನಾಚೇತನ ಪ್ರಪಂಚಕ್ಕೂ ಕೂಡ ಭಾವಿ ಅವಸ್ಥಾಶ್ರಯತ್ವೇನ ಮುಂದೆ ಉಂಟಾಗುವ ಅವಸ್ಥೆಗೆ ಆಶ್ರಯವಾಗಿರುವುದರಿಂದ ಅಕ್ಷರಂ ಪ್ರತಿ ಉಪಾದೇಯತ್ವಂ ಅಸ್ತ್ಯೇವ. ಉಪಾದೇಯ ಅಕ್ಷರಕ್ಕೆ ಉಪಾದೇಯವಾಗುತ್ತೆ ಅಂದ್ರೆ ಅಕ್ಷರ ಉಪಾದಾನ, ಚೇತನಾಚೇತನವಾದ ಪ್ರಪಂಚವು ಉಪಾದೇಯ. ಉಪಾದಾನ ಅನ್ನೋದು ಕಾರಣ, ಉಪಾದೇಯ ಅನ್ನೋದು ಕಾರ್ಯ. ಮೆಟೀರಿಯಲ್ ಕಾಸು, ಅದರಿಂದ ಉಂಟಾಗುವಂತಹ ಪದಾರ್ಥ ಉಪಾದೇಯ. ಉಪಾದಾನ ಅನ್ನೋದು ಮೆಟೀರಿಯಲ್ ಕಾಸು, ಕಾರಣ. ಈ ರೀತಿ ಅದಕ್ಕೂ ಇದೆ ಅಂತ ಹೇಳ್ತಾರೆ. ಅದರಿಂದ ಇದಂ ಸರ್ವಂ ಇತಿ ವಿಶೇಷಣ ಮಾತ್ರ ನಿರ್ದೇಶೇಪಿ ತಸ್ಯ ವಾಕ್ಷಮಾಣಂ ಅಕ್ಷರ ಉಪಾದಾನಂ ಭವತ್ಯೇವ. ಬರೀ ವಿಶೇಷಣ ಅಂತ ಹೇಳಿದ್ರು ಅದಕ್ಕೆ ಈ ರೀತಿಯಾಗಿ ಉಪಾದಾನತ್ವವನ್ನು ಹೇಳಕ್ಕೆ ಸಾಧ್ಯ. ಕಸ್ಮಿನ್ನು ಭಗವೋ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಇತಿ ವಿಶೇಷಣ ಮಾತ್ರೇ ಉಪಾದಾನ ಪ್ರಶ್ನ ಉಪಪದ್ಯತೆ. ಅದರಿಂದ ಬರೀ ವಿಶೇಷಣ ಅಂತ ಹೇಳ್ಬೋದು. ಇದಂ ಸರ್ವಂ ಅನ್ನೋದಕ್ಕೆ ಚೇತನಾಚೇತನಗಳನ್ನು ಮಾತ್ರವೇ ಉದ್ದೇಶಿಸಿ ಹೇಳಿದೆ ಅನ್ನೋದಕ್ಕೆ ಭಾಷ್ಯಕಾರರ ಮಾತನ್ನ ಇಲ್ಲಿ ವಿವರಿಸ್ತಾರೆ. ಮಹಾಸಿದ್ಧಾಂತದಲ್ಲಿ ಕೃಷ್ಣಸ್ಯ ಜಗತಃ ಬ್ರಹ್ಮಕಾರ್ಯತೆಯ ತದಂತರ್ಯಾಮಿಕತೆಯ ಚ ತದಾತ್ಮಕತ್ವೇನ ಐಕ್ಯಾತ್ ತತ್ ಪ್ರತ್ಯನೀಕನಾನಾತ್ವಂ ನಿಷಿಧ್ಯತೆ ಇತಿ ಭಾಷ್ಯ ವ್ಯಾಖ್ಯಾನ ಅವಸರೆ ವ್ಯಾಸಾರ್ಯೈ. ತುಂಬಾ ಸೂಕ್ಷ್ಮವಾದ ಶಬ್ದಗಳ ಒಂದು ಅರ್ಥವನ್ನ ಹೇಗೆ ನಿರೂಪಣೆ ಮಾಡ್ತಾರೆ ಅಂತ ತಿಳಿಬಹುದು. ಸಕಲ ಜಗತ್ತು ಕೂಡ ಬ್ರಹ್ಮನ ಕಾರ್ಯವಾಗಿ, ಕೃಷ್ಣಶ್ಚ ಜಗತಃ ಬ್ರಹ್ಮಕಾರ್ಯತೆಯ, ಬ್ರಹ್ಮನ ಕಾರ್ಯವಾಗಿರೋದ್ರಿಂದ ತದಂತರ್ಯಾಮಿಕತೆಯ ಚ, ಪರಮಾತ್ಮನನ್ನು ಅಂತರ್ಯಾಮಿಯಾಗಿ ಹೊಂದಿರುವುದರಿಂದಲೂ ಕೂಡ ತದಾತ್ಮಕತ್ವೇನ ಐಕ್ಯಾತ್, ಆತ್ಮನಾಗಿರೋದ್ರಿಂದ ಶರೀರಾತ್ಮಭಾವದಿಂದ ಐಕ್ಯ ಅಲ್ಲಿ. ತತ್ ಪ್ರತ್ಯನೀಕ ನಾನಾತ್ವ ನಿಷಿಧ್ಯತೆ, ಅದಕ್ಕೆ ವಿರುದ್ಧವಾದ ನಾನಾತ್ವವು ನಿಷೇಧಿಸಲ್ಪಟ್ಟಿದೆ. ಅಂದ್ರೆ ಪ್ರತ್ಯನೀಕ ಅಂದ್ರೆ ವಿರುದ್ಧವಾದದ್ದು, ನಾನಾತ್ವ ಅಂದ್ರೆ ಬ್ರಹ್ಮಾತ್ಮಕ ಅಬ್ರಹ್ಮಾತ್ಮಕ ಅನ್ನೋದಿಲ್ಲ. ಸಕಲ ಜಗತ್ತು ಬ್ರಹ್ಮಾತ್ಮಕವೇ, ಬ್ರಹ್ಮನನ್ನ ಅಂತರ್ಯಾಮಿಯಾಗಿ ಹೊಂದಿ ಅವನ ಕಾರ್ಯವೇ ಆಗಿರೋದ್ರಿಂದ ಅವನನ್ನ ಅಂತರ್ಯಾಮಿಯಾಗಿ ಹೊಂದದೆ ಅವನ ಕಾರ್ಯವಾಗದೆ ಇರುವ ಯಾವುದೂ ಇಲ್ಲ. ನಾನಾತ್ವ ಅನ್ನುವುದು ನಿಷೇಧಿಸಲ್ಪಟ್ಟಿದೆ ಅಂತ ನೇಹ ನಾನಾಸ್ತಿ ಕಿಂಚನ ಅನ್ನುವುದಕ್ಕೆ ಹೀಗೆ ಅರ್ಥ ಮಾಡಿದ್ರು. ಅಥಾತ ಆದೇಶೋ ನೇತಿ ನೇತಿ ನೇಹ ನಾನಾಸ್ತಿ ಕಿಂಚನ, ಇದೆಲ್ಲ ನಿಷೇಧ ಬಂದಿದೆ ಅಲ್ಲಿ. ಅದರಿಂದ ಅಲ್ಲಿ ಗುಣವೇ ಇಲ್ಲ ಅಂತ ಅರ್ಥವಲ್ಲ, ಅಥವಾ ನೇತಿ ನೇತಿ ಅಂತ ಹೇಳಿದ್ರೆ ಇದೆಲ್ಲ ಅಂತ ಅರ್ಥವಲ್ಲ. ನೇಹ ನಾನಾಸ್ತಿ ಕಿಂಚನ ಅಂತ ಹೇಳಿದ್ರೆ ಇಲ್ಲಿ ನಾನಾತ್ವ ಅನ್ನೋದೇ ಇಲ್ಲ ಅಂತ ಅರ್ಥವಲ್ಲ. ಯಾವ ರೀತಿಯಾದ ನಾನಾತ್ವವಿಲ್ಲ ಅಂದ್ರೆ ಬ್ರಹ್ಮನನ್ನು ಆತ್ಮನಾಗಿ ಬ್ರಹ್ಮಾತ್ಮಕವಾದದ್ದು ಬ್ರಹ್ಮಾತ್ಮಕವಾಗದೇ ಇರುವಂತಹದ್ದು ಅನ್ನುವಂತಹ ನಾನಾತ್ವವಿಲ್ಲ. ಎಲ್ಲವೂ ಬ್ರಹ್ಮಾತ್ಮಕವೇ ಎಂದು ಸಕಲ ಜಗತ್ತು ಬ್ರಹ್ಮನ ಕಾರ್ಯವೇ, ಅವನನ್ನು ಅಂತರ್ಯಾಮಿಯಾಗಿ ಹೊಂದಿರೋದ್ರಿಂದ ಅವನೊಡನೆ ಏಕೀಭಾವದಿಂದ ಇದೆ. ಐಕ್ಯಾತ್ ತದಾತ್ಮಕತ್ವೇನ ಐಕ್ಯಾತ್, ಅವನ ಆತ್ಮನಾಗಿ ಹೊಂದಿ ಒಂದೇ ಆಗಿದೆ ಅಂತ ಹೇಳಿ ವಿಶಿಷ್ಟವಾದ ಪದಾರ್ಥ. ಅದಕ್ಕೆ ವಿರುದ್ಧವಾದ ನಾನಾತ್ವವು ನಿಷೇಧಿಸಲ್ಪಟ್ಟಿದೆ ಎಂದು ಭಾಷ್ಯಕಾರರು ಮಹಾಸಿದ್ಧಾಂತದಲ್ಲಿ ಹೇಳಿದ್ರು. ಇದರ ವ್ಯಾಖ್ಯಾನದಲ್ಲಿ ಸುದರ್ಶನ ಸೂರಿಗಳು ಈ ವಾಕ್ಯವನ್ನ ವಿವರಿಸ್ತಾರೆ. ವಿಶಿಷ್ಟಯೋಹೋ ಏವ ಉಪಾದಾನ ಉಪಾದೇಯ ಭಾವ. ಉಪಾದಾನ ಭಾವ ಅನ್ನೋದು ಭಗವಂತನಿಗೆ ಉಪಾದಾನತ್ವ ಹೇಗೆ ಬರುತ್ತೆ ಅನ್ನೋದು ಒಂದು ಫಂಡಮೆಂಟಲ್ ಕ್ವೆಶ್ಚನ್. ವೇದಾಂತದಲ್ಲಿ ಪರಮಾತ್ಮನಿಗೆ ಉಪಾದಾನತ್ವ ಇದೆಯೇ ಇಲ್ಲವೇ ಅನ್ನೋದು ಮೂಲಭೂತವಾದ ಒಂದು ಪ್ರಶ್ನೆ, ಸಿದ್ಧಾಂತ ಅದು. ಅದನ್ನ ಯಾವ ದರ್ಶನಗಳು ಯಾರು ಒಪ್ಕೊಳ್ಳೋದಿಲ್ಲ. ಅದ್ವೈತದಲ್ಲಿ ಒಪ್ಕೊಂಡ್ರು ಕೂಡ ಅವನಿಗೆ ಎಲ್ಲವೂ ಕೂಡ ವ್ಯಾವಹಾರಿಕ. ಅಲ್ಲಿ ದ್ವೈತ ದರ್ಶನದಲ್ಲಿ ಬರೀ ನಿಮಿತ್ತ ಕಾರಣ ಪರಮಾತ್ಮ, ಉಪಾದಾನ ಕಾರಣವಲ್ಲ. ಹಾಗೆಯೇ ಬೇರೆ ದರ್ಶನಗಳಲ್ಲಿಯೂ ಹಾಗೆಯೇ ನಿಮಿತ್ತ ಕಾರಣವೇ, ನ್ಯಾಯ ದರ್ಶನದಲ್ಲಿಯೂ ನಿಮಿತ್ತ ಕಾರಣವೇ. ಆದ್ದರಿಂದ ಇದು ಉಪಾದಾನ ಕಾರಣ ಅನ್ನೋದು ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅದರಲ್ಲಿ ವಿಕಾರ ಬಂದು ಬಿಡುತ್ತೆ. ಪರಮಾತ್ಮನಿಗೆ ಉಪಾದಾನವಾದದ್ದು ವಿಕಾರ ಹೊಂದಬೇಕು. ಉಪಾದಾನ ಯಾವಾಗಲೂ ವಿಕಾರ ಹೊಂದಿ ಕಾರ್ಯವಾಗುತ್ತೆ. ಮಣ್ಣು, ಚಿನ್ನವೋ ಆಭರಣ ಆಗ್ಬೋದು, ಅಥವಾ ದಾರವೋ ಬಟ್ಟೆ ಆಗ್ಬೋದು, ಯಾವುದೇ ಒಂದು ಕಾರ್ಯಕಾರಣ ಭಾವದಲ್ಲಿ ಯಾವುದು ಮೆಟೀರಿಯಲ್ ಕಾಸು ಉಪಾದಾನವಾಗಿದೆಯೋ
ಅದಕ್ಕೆ ವಿಕಾರ ಉಂಟಾಗಿ ಕಾರ್ಯ ಉಂಟಾಗಬೇಕು. ಬ್ರಹ್ಮನಿಗೆ ಉಪಾದಾನವಾದರೆ ವಿಕಾರ ಉಂಟಾಗುತ್ತಲ್ಲ, ಅವಿಕಾರಿಯಾದ ಬ್ರಹ್ಮನಿಗೆ ಅನ್ನೋದು ಹೇಗೆ ಅಂದ್ರೆ ವಿಶಿಷ್ಟವಾದ ಆಕಾರದಲ್ಲಿ ಉಪಾದಾನತ್ವವಿದೆ ಅವನಿಗೆ. ಅವನು ಆತ್ಮನಾಗಿ ಹೊಂದದೇ ಇರೋ ಪದಾರ್ಥವೇ ಇಲ್ಲದೆ ಇರೋದ್ರಿಂದ ಎಲ್ಲಕ್ಕೂ ಮುಖ್ಯಾರ್ಥದಲ್ಲಿ ಅವನಿಗೆ ಉಪಾದಾನತ್ವ ಅನ್ನೋದು ಸಿದ್ಧಿಸುತ್ತೆ ಅನ್ನೋದನ್ನ ಸಿದ್ಧಾಂತದಲ್ಲಿ ಹೇಳ್ತಾರೆ. ಅದರಿಂದ ಪರಿಣಾಮ ಹೊಂದಿಯೇ ಜಗತ್ ಸೃಷ್ಟಿ ಆಗಿರೋದು, ವಿವರ್ತವಾಗಿ ಅಲ್ಲ. ವಿವರ್ತ ಅಂದ್ರೆ ಬರೀ ತೋರಿಕೆ, ಪ್ರತಿಭಾಸ ಅಂತ. ಸೂತ್ರಕಾರರು ಪರಿಣಾಮಾತ್ ಅಂತಾನೆ ಸೂತ್ರ ಹೇಳಿದ್ರು, ವಿವರ್ತಾತ್ ಅಂತ ಹೇಳಲಿಲ್ಲ. ಪರಿಣಾಮಾತ್, ಪರಿಣಾಮವಾದವೇ ನಾವು ಹೇಳುವಂತಹದ್ದು. ಅದನ್ನ ವಿಶಿಷ್ಟವಾದ ಪದಾರ್ಥದಲ್ಲಿಯೇ ಉಪಾದಾನ ಉಪಾದೇಯ ಭಾವ. ಉಪಾದಾನವೂ ವಿಶಿಷ್ಟ ಪದಾರ್ಥ, ಉಪಾದೇಯವೂ ವಿಶಿಷ್ಟ ಪದಾರ್ಥ, ಕಾರಣವೂ ಕಾರ್ಯವೂ ಎರಡೂ ವಿಶಿಷ್ಟವಾದ ಪದಾರ್ಥವೇ. ಅದರಲ್ಲಿ ವಿಶೇಷದಲ್ಲಿ ಯಾವ ಬದಲಾವಣೆಯೂ ಇಲ್ಲ, ವಿಶೇಷಣಗಳಲ್ಲಿ ಬದಲಾವಣೆ ಇದೆ. ಆದರೂ ಎರಡೂ ಅಪೃಥಕ್ ಸಿದ್ಧವಾಗಿ ಒಂದೇ ಆಗಿರೋದ್ರಿಂದ ಆ ವಿಶೇಷಕ್ಕೆ ಉಪಾದಾನತ್ವ ಅನ್ನೋದು ಮುಖ್ಯಾರ್ಥದಲ್ಲಿಯೇ ಸಿದ್ಧಿಸುತ್ತೆ ಅನ್ನೋದು ಇಲ್ಲಿ ಪ್ರಧಾನವಾಗಿ ಹೇಳ್ತಾರೆ. ನತು ವಿಶೇಷಣೀಭೂತಸ್ಯ ಚೇತನಾಚೇತನ ಪ್ರಪಂಚಸ್ಯ ಬ್ರಹ್ಮ ಉಪಾದಾನಕತ್ವಂ. ಅದರಿಂದ ಈ ಚೇತನಾಚೇತನ ಪ್ರಪಂಚಕ್ಕೆ ಬ್ರಹ್ಮವೇ ಉಪಾದಾನ ಅಂತ ನಾವು ಹೇಳೋದಿಲ್ಲ. ಆವಾಗ ಬ್ರಹ್ಮನಲ್ಲಿ ಪರಿಣಾಮ ಆಗಿ ಚೇತನ ಸೃಷ್ಟಿ ಆಗಬೇಕು, ಬೇರೆಯಾಗಿ ಆಗಲ್ಲ. ಚೇತನಾಚೇತನ ವಿಶಿಷ್ಟವಾದ ಬ್ರಹ್ಮವೇ ಉಪಾದಾನ, ಚೇತನಾಚೇತನ ವಿಶಿಷ್ಟವಾದ ಬ್ರಹ್ಮವೇ ಉಪಾದೇಯ. ಬರೀ ಬ್ರಹ್ಮ ಉಪಾದಾನವಲ್ಲ. ಅದನ್ನ ವಿಶೇಷಣವಾದ ಚೇತನಾಚೇತನ ಪ್ರಪಂಚಕ್ಕೆ ಬರೀ ಬ್ರಹ್ಮವೇ ಉಪಾದಾನ ಅಂತ ಹೇಳೋದಿಲ್ಲ. ವಿಶಿಷ್ಟವಾದ ಪದಾರ್ಥವೇ ಉಪಾದಾನವು ಉಪಾದೇಯವು ಎರಡೂ ಆಗುತ್ತೆ ಅಂತ ಹೇಳಿದ್ರು. ಶರೀರಾತ್ಮ ಭಾವಸ್ತು ನಿಷ್ಕೃಷ್ಟ ವಿಶೇಷಣಯೋ ನಿಷ್ಕೃಷ್ಟ ವಿಶೇಷ್ಯಸ್ಯ ಚ. ಎರಡು ನಿಷ್ಕೃಷ್ಟವಾದ ವಿಶೇಷಣಗಳಿಗೂ ನಿಷ್ಕೃಷ್ಟವಾದ ವಿಶೇಷಕ್ಕೂ ಶರೀರಾತ್ಮವಾದ ಭಾವವು ಇದು ಹೇಳಲ್ಪಟ್ಟಿದೆ. ಚಿದಚಿದ್ ವಿಶಿಷ್ಟ ಬ್ರಹ್ಮಣ ಚಿದಚಿದ್ ವಿಶಿಷ್ಟ ಬ್ರಹ್ಮ ಅನಿಯಾಮ್ಯತ್ವಾತ್ ಕೇವಲಸ್ಯ ಪ್ರಪಂಚಸ್ಯ ಕೇವಲ ಬ್ರಹ್ಮಾಂತರ್ಯಾಮಿಕತ್ವಾತ್ ಇದು ಪಕ್ಷಮಾಶ್ರಿತ್ಯ. ಇದು ಒಂದು ಪಕ್ಷವನ್ನು ಹೇಳ್ತಾರೆ ಇಲ್ಲಿ. ಶರೀರಾತ್ಮ ಭಾವ ಅನ್ನೋದು ಒಂದು ವಿಶೇಷಣಕ್ಕೆ ಒಂದು ವಿಶೇಷವು ಹೇಳಬೇಕು ನಾವು, ಶರೀರಾತ್ಮ ಭಾವ ಅಂತ ಹೇಳಿ. ಚೇತನಾಚೇತನ ಪ್ರಪಂಚಕ್ಕೆ ಚೇತನ ಚಿರಚಿದ್ ವಿಶಿಷ್ಟ ಬ್ರಹ್ಮಣ, ಚಿರಚಿದ್ ವಿಶಿಷ್ಟವಾದ ಬ್ರಹ್ಮಕ್ಕೆ ಚಿರಚಿದ್ ವಿಶಿಷ್ಟವಾದ ಬ್ರಹ್ಮವೇ ನಿಯಮನ ಮಾಡಕ್ ಸಾಧ್ಯವಿಲ್ಲ. ಅಂದ್ರೆ ಕೇವಲ ಪ್ರಪಂಚಸ್ಯ ಕೇವಲ ಬ್ರಹ್ಮ ಅಂತರ್ಯಾಮಿಕತ್ವಾತ್, ಪ್ರಪಂಚಕ್ಕೆ ಬ್ರಹ್ಮ ಅಂತರ್ಯಾಮಿ ಅಂತ ಹೇಳಬೇಕು. ಎರಡು ವಿಶಿಷ್ಟ ಅಂತ ಹೇಗೆ ಹೇಳ್ತೀರಾ ಅನ್ನುವ ಪಕ್ಷವನ್ನು ಹೇಳಿ ತದಂತರ್ಯಾಮಿಕತೆಯ ಇತಿ ಅತ್ರಸ್ಯ ಜಗತಃ ಇತಿ ನಿಷ್ಕರ್ಷಕ ಶಬ್ದಾಂತರ ಮಧ್ಯಾಹರ್ತವ್ಯಂ ಇತ್ಯುಕ್ತ. ಅದು ಹೇಳಿಬಿಟ್ಟು ಪೂರ್ವ ಪಕ್ಷವಾಗಿ ಮಾಡಿ ಇದನ್ನ ಸನ್ಮೂಲಾಹ ಸೌಮ್ಯ ಇಮ ಸರ್ವಾ ಪ್ರಜಾ ಸದಾಯತನಾಹ ಸತ್ಪ್ರತಿಷ್ಠಾಹ ಇತಿ ಉಪಾದಾನ ಉಪಾದೇಯ ಭಾವ ಪ್ರತಿಪಾದಕೆ ಈ ವಾಕ್ಯವನ್ನು ತಗೊಳ್ತಾರೆ. ಛಾಂದೋಗ್ಯದ ವಾಕ್ಯವನ್ನು ತೆಗೆದುಕೊಂಡು ಸನ್ಮೂಲಾಹ ಅಂದ್ರೆ ಸಚ್ಛಬ್ದವಾಚ್ಯವಾದ ಪರಮಾತ್ಮನನ್ನೇ ಕಾರಣವಾಗಿ ಹೊಂದಿದೆ. ಮೂಲ ಅಂದ್ರೆ ಕಾರಣ. ಇಮಾಹ ಸರ್ವಾಹ ಪ್ರಜಾಹ ಸತ್ ಆಯತನಾಹ, ಅದು ಅವನನ್ನೇ ಆಶ್ರಯಿಸಿದೆ. ಹೇಗೆ ಅವನಲ್ಲಿ ಆಶ್ರಯಿಸಿದೆ ಅಂದ್ರೆ ಅದರಲ್ಲಿ ನಿಯಾಮಕತ್ವವೂ ಸಿಗುತ್ತೆ. ಎಲ್ಲವೂ ಅವನ ನಿಯಮನ ಅಂತರ್ಯಾಮಿಯಾಗಿ ಅದನ್ನೆಲ್ಲ ನಿಯಮನ ಮಾಡ್ತಾನೆ. ಸತ್ಪ್ರತಿಷ್ಠಾಹ ಅನ್ನೋದ್ರಲ್ಲಿ ಅವನನ್ನೇ ಹೋಗಿ ಎಲ್ಲ ಸೇರುತ್ತೆ. ಈ ಮೂರು ಇದು ವಿಷಯಗಳು ಇಲ್ಲಿ ಚಾಂದೋಗ್ಯದಲ್ಲಿ ಹೇಳುತ್ತೆ. ಅದರಿಂದ ಉಪಾದಾನ ಉಪಾದೇಯ ಭಾವ ಹೇಳಲ್ಪಟ್ಟಿದೆ. ಸನ್ಮೂಲಾಹ ಸತ್ಪ್ರತಿಷ್ಠಾಹ ಇತ್ಯಸ್ಯ ಯತ್ರ ಪ್ರಜಾಶಬ್ದಸ್ಯ ಬ್ರಹ್ಮಪರ್ಯಂತತ್ವಂ ಸಚ್ಛಬ್ದಸ್ಯಾಪಿ ಸೂಕ್ಷ್ಮ ನಿರ್ದಿಷ್ಟ ಬ್ರಹ್ಮಪರತ್ವಂ. ಪ್ರಜಾ ಅನ್ನುವ ಶಬ್ದಕ್ಕೆ ಬ್ರಹ್ಮಪರ್ಯಂತತ್ವವಾಗಿ ಹೇಳಬೇಕು. ಸಚ್ಛಬ್ದಸ್ಯಾಪಿ ಸೂಕ್ಷ್ಮ ಚಿರಚಿದ್ ವಿಶಿಷ್ಟ ಬ್ರಹ್ಮಪರತ್ವಂ ಸದಾಯತನಃ ಇತಿ ಶರೀರಾತ್ಮಭಾವ ಪ್ರತಿಪಾದಕಾಂಶೇತು ಪ್ರಜಾಶಬ್ದಸ್ಯ ವಿಶೇಷಣ ಮಾತ್ರ ಪರತ್ವಂ ಸಚ್ಛಬ್ದಸ್ಯ ವಿಶೇಷ್ಯ ಮಾತ್ರ ಪರತ್ವಂ. ಇದೆಲ್ಲ ಹೇಳಿ ಇದೆಲ್ಲ ಅಪೂರ್ವ ಪಕ್ಷ. ಬ್ರಹ್ಮಣಃ ಬ್ರಹ್ಮಾಂತರ್ಯಾಮಿಕತ್ವ ಅಸಂಭವಾತೆ ಕೇವಲ ಪ್ರಪಂಚಸ್ಯ ವಿಶೇಷ್ಯ ಮಾತ್ರ ಅಂತರ್ಯಾಮಿಕತ್ವ ವಿಶಿಷ್ಟ ಅಂತರ್ಯಾಮಿಕತ್ವ ಅಭಾವಾತ್ ಇತ್ಯುಕ್ತ. ಈ ಪಕ್ಷದಲ್ಲಿ ಏನೇನು ವಿರೋಧಗಳು ಬರುತ್ತೆ ಅಂತ ಹೇಳ್ತಾರೆ. ಎಲ್ಲದರಲ್ಲಿಯೂ ಬರೀ ವಿಶೇಷಣ ವಿಶೇಷ್ಯ ಅಂತ ತಗೊಳ್ಬೇಕೆ ಇಲ್ಲಿ? ಯಾಕೆಂದ್ರೆ ಶಬ್ದಗಳಿಗೆ ಅರ್ಥ ಹೇಳುವಾಗ ನಿಷ್ಕೃಷ್ಟವಾದ ಅರ್ಥ ಹೇಳಬೇಕು. ಇದಂ ಸರ್ವಂ ಅಂದಾಗ ಬರೀ ಚೇತನಾಚೇತನವೇ, ಚೇತನಾಚೇತನ ವಿಶಿಷ್ಟ ಬ್ರಹ್ಮವನ್ನು ಹೇಳ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಇರ್ಲಿ.
ಆದ್ರಿಂದ ಇಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ ಇವರು, ಹೇಗೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳ್ಬಿಟ್ಟು, ಪ್ರಜಾಶಬ್ದಸ್ಯ ವಿಶೇಷಣ ಮಾತ್ರ ಪರತ್ವಮೇವ, ಇಮಾ ಸರ್ವಾಹ ಪ್ರಜಾಹ ಅನ್ನುವಾಗ ವಿಶೇಷಣ ಮಾತ್ರವನ್ನೇ ಹೇಳ್ಬೇಕು. ಸಚ್ಛಬ್ದಸ್ಯಾಪಿ ವಿಶೇಷ್ಯ ಮಾತ್ರ ಪರತ್ವಮೇವ, ಸಚ್ಛಬ್ದಕ್ಕೆ ವಿಶೇಷ್ಯ ಅಂತ ಅರ್ಥ ಮಾಡ್ಬೇಕಿಲ್ಲಿ, ಪ್ರಜಾಶಬ್ದಕ್ಕೆ ವಿಶೇಷಣ ಅಂತ ಹೇಳ್ಬೇಕು. ಈ ವಿಶೇಷಣಗಳಿಗೆ ವಿಶೇಷವಾದ ಪರಮಾತ್ಮನು ಉಪಾದಾನನಾಗಿದ್ದಾನೆ ಹೇಳ್ಬೇಕು. ಹಾಗಾದ್ರೆ ಅವೆರಡು ಬೇರೆ ಬೇರೆ ಅಂದ್ರೆ ಅಪೃಥಕ್ ಸಿದ್ಧವಾಗಿರೋದ್ರಿಂದ ಪರಮಾತ್ಮನಿಗೂ ಮುಖ್ಯತ್ವದಲ್ಲಿಯೇ ಉಪಾದಾನತ್ವ ಸಿದ್ಧಿಸುತ್ತೆ ಅನ್ನೋದು ಇಲ್ಲಿ. ಆದ್ರಿಂದ ವಿಶೇಷಣೀಭೂತ ಚಿರಚಿತ್ ವರ್ಗಸ್ಯ ತದುಪಾದಾನಕತ್ವ ನಾಸ್ತಿ ಇತಿ ನ ಶಂಕ್ಯಂ, ಅಲ್ಲಿ ಆಶಂಕೆ ಪಡಬಾರ್ದು. ಬರೀ ವಿಶೇಷಣ ಇಮಾ ಸರ್ವಾ ಪ್ರಜಾಹ ಸದಾಯತನಃ ಸನ್ಮೂಲಾಹ ಅಂದ್ರೆ ಎಲ್ಲವೂ, ಎಲ್ಲಾ ಚೇತನಗಳು ಕೂಡ, ಎಲ್ಲಾ ಪ್ರಾಣಿಗಳು ಕೂಡ ಪರಮಾತ್ಮನಿಗೆ ಕಾರಣವನ್ನಾಗಿ ಹೊಂದಿದೆ. ಯಾಕ ಪರಮಾತ್ಮ ಬರೀ ವಿಶೇಷವನ್ನು ಹೇಳುತ್ತೆ ಅಲ್ಲಿ. ಈ ಚೇತನಗಳು ಅನ್ನುವಾಗ ವಿಶೇಷಣವನ್ನು ಮಾತ್ರ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಯೂ ವಿಶಿಷ್ಟ ಇಲ್ಲಿಯೂ ವಿಶಿಷ್ಟ ಅಂತ ತಗೊಳ್ಬಾರ್ದು ಅಲ್ಲಿ, ಹಾಗಾದ್ರೆ ವಿರೋಧ ಬರುತ್ತೆ, ಹಾಗೆ ಹೇಳಕ್ ಸಾಧ್ಯವಾಗುವುದಿಲ್ಲ. ಆದರೆ ಹೀಗೆ ಹೇಳಿದ್ರೆ ಎರಡು ಬೇರೆ ಬೇರೆ ಅಂತ ಹೇಳಿದಾಗಿದೆಯಲ್ಲ, ಹೇಗೆ ಪರಮಾತ್ಮನಿಗೆ ಮುಖ್ಯ ಅರ್ಥದಲ್ಲಿ ಉಪಾದಾನತ್ವ ಬರಕ್ ಸಾಧ್ಯ? ಅವನಿಗೆ ವಿಕಾರವೂ ಆಗ್ಬೇಕು ಅವಾಗ ಹೇಳಿದಾಗ. ತಸ್ಯಾಪಿ ಭಾವಿ ಅವಸ್ಥಾವತ್ವೇನ ವಿಶಿಷ್ಟಸ್ಯೇವ ವಿಶೇಷಣಸ್ಯಾಪಿ ಬ್ರಹ್ಮೋಪಾದಕತ್ವ ಸಂಭವಾದಿತಿ ಸ್ವಾಭಿಮತಂ ಪಕ್ಷಾಂತರಂ ಉಪನ್ಯಸ್ತಂ. ತಮಗೆ ಅಭಿಮತವಾದ ಈ ಪಕ್ಷವನ್ನ ಆಮೇಲೆ ಹೇಳ್ತಾರವರು. ಭಾವಿ ಅವಸ್ಥಾವತ್ವೇನ ವಿಶಿಷ್ಟಸ್ಯ ಏವ ವಿಶಿಷ್ಟಸ್ಯೈವ ವಿಶೇಷಣಸ್ಯಾಪಿ ಬ್ರಹ್ಮ ಉಪಾದಾನಕತ್ವ ಸಂಭವಾತ್. ಹೇಗೆ ವಿಶಿಷ್ಟಕ್ಕೆ ವಿಶಿಷ್ಟವಾದ ಪದಾರ್ಥಕ್ಕೆ ಉಪಾದಾನತ್ವ ಅಂತ ಹೇಳ್ತೀವೋ, ವಿಶೇಷಣಕ್ಕೂ ಕೂಡ ಉಪಾದಾನತ್ವ ಹೇಳಕ್ಕೆ ಸಾಧ್ಯ. ಯಾಕೆಂದ್ರೆ ಎಲ್ಲಾ ಅವಸ್ಥೆಯಲ್ಲಿ ಬ್ರಹ್ಮ ಅಂತರ್ಯಾಮಿಯಾಗಿ ಇದ್ದೇ ಇದ್ದಾನೆ. ಅವನು ಬೇರೆ ಆಗಿದ್ರೆ ಆವಾಗ ವಿಕಾರ ಮೊದಲಾದ ಪ್ರಶ್ನೆಗಳೆಲ್ಲ ಬರುತ್ತೆ. ಆದರೆ ಎಲ್ಲ ಅವಸ್ಥೆಯಲ್ಲಿಯೂ ಜಗತ್ತಿಗೆ ಅಂತರ್ಯಾಮಿಯಾಗಿಯೇ ಪರಮಾತ್ಮ ಅಪೃಥಕ್ ಸಿದ್ಧವಾಗಿ ಜಗತ್ತು ಅವನಿಗೆ ವಿಶೇಷಣವಾಗಿರೋದ್ರಿಂದ ಹೇಗೆ ಹೇಳಿದ್ರು ಕೂಡ ವಿರೋಧ ಬರೋದಿಲ್ಲ ನಮ್ಮ ಪಕ್ಷದಲ್ಲಿ. ಅದನ್ನ ಹೇಳ್ತಾರೆ. ಯದ್ವಾ ಜಗತಃ ಇತಿ ನಿಷ್ಕರ್ಷಕ ಶಬ್ದ ಅಂತ ಹೇಳ್ಬಿಟ್ಟು, ಅಸ್ಯ ಜಗತಃ ಅಂತ ಹೇಳಿದಾಗ ಈ ಜಗತ್ತಿಗೆಲ್ಲ ಅವನು ಉಪಾದಾನ ಕಾರಣ ಅಂದಾಗ ನಿಷ್ಕರ್ಷಕ ಶಬ್ದ ಅಂದ್ರೆ ಜಗತ್ತು ಅನ್ನೋದು ಚೇತನದಲ್ಲಿಯೇ ನಿಲ್ಲಿಸಬಹುದು ಅರ್ಥವನ್ನ. ಜಗತಃ ಜಗತ್ತು ಅಂತ ಹೇಳಿದ್ರೆ ಅದಕ್ಕೆ ಪರಿಪೂರ್ಣವಾದ ಅರ್ಥ ಹೇಗೆ? ಬ್ರಹ್ಮ ಪರ್ಯಂತವಾಗಿಯೇ ಎಲ್ಲಾ ಶಬ್ದಗಳಿಗೂ ಅರ್ಥ ಹೇಳಬೇಕು. ಮುಖ್ಯ ಅರ್ಥದಲ್ಲಿ ಎಲ್ಲ ಶಬ್ದಗಳು ಬ್ರಹ್ಮ ಪರ್ಯಂತವಾಗಿದೆ. ಆದರೆ ಕೆಲವೆಡೆಯಲ್ಲಿ ನಾವು ವಿವರಣೆ ಕೊಡುವಾಗ ವೇದವಾಕ್ಯಗಳಿಗೆ ನಿಷ್ಕರ್ಷಕ ಶಬ್ದವಾಗಿ ಉಪಯೋಗಿಸ್ಬೇಕು. ಜಗತಃ ಅನ್ನುವಾಗ ಅಂದ್ರೆ ಅಲ್ಲಿಯೇ ಅದನ್ನು ನಿಲ್ಲಿಸೋದು, ಅದರ ಅರ್ಥವನ್ನ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ನಿಷ್ಕರ್ಷಕ ಶಬ್ದಗಳು. ವ್ಯವಹಾರದಲ್ಲಿ ನಾವು ಈಗ ಹಸುವನ್ನು ತಗೊಂಬ ಅಂದ್ರೆ ಹಸು ಅನ್ನೋ ಶಬ್ದಕ್ಕೆ ವಿಶಿಷ್ಟವಾದ ಜೀವಾತ್ಮನಿಗೆ ಶರೀರವಾಗಿ ಉಳ್ಳ ಪರಮಾತ್ಮ ಅಂತ ಅರ್ಥ ಮಾಡೋದಿಲ್ಲ, ಆ ಜೀವಾತ್ಮನಲ್ಲಿಯೇ ನಿಲ್ಲಿಸ್ಬಿಡ್ತೀವಿ ಅದರ ಅರ್ಥವನ್ನ. ಆದ್ದರಿಂದ ಆ ಹಸು ತಗೊಂಬ ಅಂತ ಹೇಳಿದ್ರೆ ಹಸುವನ್ನು ತಗೊಂಬರೋ ದೇಹ ವಿಶಿಷ್ಟ ಜೀವನಿಗೆ ಮಾತ್ರವೇ ನಾವು ಅಲ್ಲಿ ನಮ್ಮ ಅಭಿಪ್ರಾಯ. ವ್ಯವಹಾರದಲ್ಲಿ ಪರಮಾತ್ಮನ ಪರ್ಯಂತವಾಗಿ ಅರ್ಥ ಮಾಡೋದಿಲ್ಲ, ಎಲ್ಲ ಕಡೆಯೂ ವ್ಯವಹಾರದಲ್ಲಿ ಹಾಗೆ ಮಾಡೋದಿಲ್ಲ. ಅದಕ್ಕೆ ನಿಷ್ಕರ್ಷಕ ಶಬ್ದ ಅಂತ ಹೆಸರು. ವೇದಾಂತದಲ್ಲಿ ತತ್ವ ಸ್ಥಿತಿಯಲ್ಲಿ ಎಲ್ಲವೂ ಬ್ರಹ್ಮ ಪರ್ಯಂತವಾಗಿದೆ ತಿಳಿದು ಬರುತ್ತೆ. ಅದನ್ನೆಲ್ಲ ಇಲ್ಲಿ ಹೇಗೆ ಅರ್ಥ ಅಂದ್ರೂ ವಿಚಾರಿಸ್ತಾರೆ. ಎರಡು ಹೇಗೆ ಮಾಡಿದ್ರು ನಮಗೆ ವಿರೋಧ ಬರೋದಿಲ್ಲ, ಅರ್ಥಕ್ಕೆಲ್ಲಕ್ಕೂ ಕೂಡ ಪರಿಹಾರವನ್ನು ಹೇಳ್ತಾರೆ ಇಲ್ಲಿ. ಆತ್ಮೇದಿತು ಉಪಗಚ್ಚಂತಿ ಇತಿ ಭಾಷ್ಯ ಆದವು. ಇದರಲ್ಲಿಯೇ ಆತ್ಮೇದಿತು ಉಪಗಚ್ಚಂತಿ ಗ್ರಾಹ್ಯಂತಿ ಚ ಅನ್ನುವಾಗ ಪರಮಾತ್ಮನು ನನಗೆ ಆತ್ಮ ಅಂತಾನೆ ಉಪಾಸನೆ ಮಾಡ್ತಾರೆ, ಶಾಸ್ತ್ರವು ಹಾಗೆಯೇ ಹೇಳಿದೆ ಅನ್ನೋದು. ಸರ್ವಸ್ಯ ಚಿರಚಿದ್ ವಸ್ತುನಃ ತಜ್ಜತ್ವಾತ್ ತಲ್ಲತ್ವಾತ್ ತರಣತ್ವಾತ್ ತನ್ನಿಯಾಮ್ಯತ್ವಾತ್ ತಚ್ಚರೀರತ್ವಾಚ ಸರ್ವಸ್ಯ ಆತ್ಮೇತಿ ಶರೀರತ್ವ ಉಪಾದೇಯತ್ವಯೋ ಸಮಾನಾಧಿಕರಣ್ಯಂ ಬಹುಕೃತ್ವ ಉದ್ಘೋಷಿತಂ. ಅನೇಕ ಕಡೆ ಹೇಳಲ್ಪಟ್ಟಿದೆ ಅಂದ್ರು. ಏನು ಅಂದ್ರೆ ಎಲ್ಲಾ ಚೇತನ ಪದಾರ್ಥಗಳು ಚಿರಚಿದ್ ವಸ್ತುನಃ ತಜ್ಜತ್ವಾತ್ ಅವನಿಂದಲೇ ಹುಟ್ಟಿರೋದು, ತಲ್ಲತ್ವಾತ್ ಅಂದ್ರೆ ಅವನಲ್ಲಿಯೇ ಲಯವಾಗೋದು, ತದ್ ಅನತ್ವಾತ್ ಅವನಲ್ಲಿಯೇ ಜೀವನ ಮಾಡಿರೋದು, ಬದುಕಿರೋದು. ಇದು ಜಲಾನ್ ತಜ್ಜಲಾನಿತಿ ಶಾಂತ ಉಪಾಸೀತ ಸರ್ವಂ ಕಲ್ವಿದಂ ಬ್ರಹ್ಮ ತಜ್ಜಲಾನಿತಿ ಶಾಂತ ಉಪಾಸೀತ ಅಂತ ಶ್ರುತಿ. ತಜ್ಜಲಾನ್ ಅನ್ನುವಾಗ ಜಲ ಅನ ಮೂರು ಶಬ್ದಗಳು ಸೇರಿ ಜಲಾನ್ ಆಗಿದೆ. ಜಲ ಅನ ಜಲಾನ್.
ಅದರಲ್ಲಿ ಜ ಅನ್ನೋದಕ್ಕೆ ತಜ್ಜತ್ವಾತ್, ಅವನಿಂದ ಬ್ರಹ್ಮಣೋ ಜಾತತ್ವಾತ್, ಬ್ರಹ್ಮಣಿ ಲೀನತ್ವಾತ್, ಬ್ರಹ್ಮಣಲ್ಲಿ ಹೋಗಿ ಸೇರುತ್ತೆ ಎಲ್ಲ ಲಯ, ಅವನಲ್ಲಿಯೇ ಬ್ರಹ್ಮಣಿ. ತದ್ ಅನಿತಿ ತಮೇವ ಅನಿತಿ, ಅನತ್ವ ಅನ ಅಂತ ಹೇಳಿದ್ರೆ ಬದುಕುತ್ತೆ ಅಂತ ಅವನನ್ನ, ತದ್ ಅನತ್ವಾತ್ ತನ್ನಿಯಾಮ್ಯತ್ವಾತ್ ತಚ್ಚರೀರತ್ವಾಚ ಸರ್ವಸ್ಯ ಅಯಂ ಆತ್ಮ ಇತಿ ಶರೀರತ್ವ ಉಪಾದೇಯತ್ವಯೋ. ಶರೀರವು ಉಪಾದೇಯವು ಎರಡಕ್ಕೂ ಕೂಡ ಅಲ್ಲಿ ಸಮಾನಾಧಿಕರಣದಿಂದ ಅನೇಕ ಕಡೆ ಹೇಳಲ್ಪಟ್ಟಿದೆ. ಚೇತನ ಚೇತನ ಪದಾರ್ಥಗಳೆಲ್ಲ ಆತ್ಮೇತಿ ಉಪಗಚ್ಚಂತಿ ಅಂತ ಹೇಳಿದಾಗ ಆ ರೀತಿ ಶರೀರವೇ ಉಪಾದೇಯ, ಶರೀರಿ ಉಪಾದಾನ, ಪರಮಾತ್ಮ ಶರೀರಿ ಎಲ್ಲದಕ್ಕೂ ಅವನು ಉಪಾದಾನವಾಗ್ತಾನೆ ಆತ್ಮನಾಗಿ, ಎಲ್ಲವೂ ಅವನಿಗೆ ಶರೀರವಾಗಿ ಉಪಾದೇಯವಾಗುತ್ತೆ. ಶರೀರಕ್ಕೂ ಉಪಾದೇಯಕ್ಕೂ ಸಮಾನಾಧಿಕರಣ್ಯ ಅದು ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ನಚ ಏತದ್ ಅನ್ಯತಾ ಕರ್ತು ಪ್ರಭವಾಮಹ, ಅದು ಬೇರೆ ರೀತಿ ಹೇಳಕ್ಕೆ ಅರ್ಥವಾಗ ಸಾಧ್ಯವಿಲ್ಲ. ಪ್ರಾಜ್ಞೇನ ಆತ್ಮನ ಸಂಪರಿಷ್ಯುಕ್ತ ಇತಿ ವಾಕ್ಯೆ ಪ್ರಾಜ್ಞ ಶಬ್ದಿತೆ ಭಿನ್ನೆ ಪರಮಾತ್ಮನಿ ಜೀವಸ್ಯ ಪರಿಷ್ಯಂಗ ರೂಪದೇ ಶ್ರವಣಾಚ. ಇಲ್ಲಿಯೂ ಹಾಗೆಯೇ ಪ್ರಾಜ್ಞನ ಆತ್ಮನ ಸಂಪರಿಷ್ಯುಕ್ತ, ಪ್ರಾಜ್ಞನಾದ ಆತ್ಮನೊಡನೆ ಗಾಢವಾದ ಆಲಿಂಗದಲ್ಲಿ ಇರ್ತಾನೆ. ಇದೆಲ್ಲ ತೆಗೆದುಕೊಳ್ಳುವಾಗ ಇಲ್ಲಿ ಏನು ವಿಚಾರ ಮಾಡ್ತಾರೆ ಅಂದ್ರೆ ತುಂಬಾ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ನಮ್ಗೆ ಅಷ್ಟು ಅತ್ಯಂತ ಸೂಕ್ಷ್ಮವಾಗಿ ಒಂದೊಂದು ಶಬ್ದಕ್ಕೂ ಹೇಗೆ ನಿಷ್ಕರ್ಷಕವಾಗಿ ಅರ್ಥ ಮಾಡಬೇಕು, ಯಾವ ಯಾವ ರೀತಿ ಪೂರ್ವ ಪಕ್ಷ ಬರುತ್ತೆ, ಹೇಗೆಲ್ಲ ಅರ್ಥ ಮಾಡಿದ್ರೆ ಯಾವ ವಿರೋಧಗಳು ಬರುತ್ತೆ, ಹೇಗೆ ನಾವು ಅರ್ಥ ಮಾಡಬೇಕು ಅಂಥದ್ದೆಲ್ಲ ಇದು ಬರುತ್ತೆ ಇಲ್ಲಿ. ಅದನ್ನೆಲ್ಲ ವಿಚಾರ ಮಾಡ್ತಾರೆ ಇಲ್ಲಿ, ಹೇಗೆಲ್ಲ ಅರ್ಥ ಮಾಡಬೇಕು ಅನ್ನೋದು ಹೇಳೋದು. ಅದ್ರ ನಮಗೆ ಅಷ್ಟು ವಿಸ್ತಾರವಾಗಿ ಬೇಡ, ತುಂಬಾ ವಿಸ್ತಾರವಾಗಿದೆ ಇಲ್ಲಿ. ಕೆಲವು ವಿಚಾರಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ಯಾವ ಭಾಗವನ್ನು, ಕೆಲವು ಭಾಗವನ್ನು ನೋಡಿ ಆ ಭಾಗವನ್ನು ಮಾತ್ರ ನಮಗೆ ತಿಳಿಸ್ಕೊಂಡ್ರೆ ಬಹಳ ಇಲ್ಲೊಂದು ಭಾಗ, ಈ ಭಾಗವನ್ನು ನೋಡ್ಬೋದು. ವ್ಯಕ್ತ ಮಹತ್ವ ಇಲ್ಲಿ ಸ್ವರೂಪ ಅನ್ನುವ ವಿಷಯದಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾರೆ. ಸ್ವರೂಪ, ಸ್ವಭಾವ ಇದೆಲ್ಲ ಅನೇಕ ಕಡೆ ಬರುತ್ತೆ. ಇದರಲ್ಲಿ ಒಂದು ಪ್ರಕೃತಿ ಅಧಿಕರಣದಲ್ಲಿ ಬರುವ ವಿಷಯವನ್ನೇ ಹೇಳ್ತಾರೆ. ಸುದರ್ಶನ ಸೂರಿಗಳು ಮಾಡಿರುವ ವ್ಯಾಖ್ಯಾನವನ್ನ, ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಅನ್ನುವ ಸೂತ್ರ, ಪ್ರಕೃತಿ ಅಧಿಕರಣ 1ನೇ ಅಧ್ಯಾಯದ 4ನೇ ಪಾದದಲ್ಲಿ ಬರೋದು. ಬ್ರಹ್ಮಣ ಚಿದಚಿತ್ ಶರೀರಕತೆಯ ಪ್ರಕೃತೇ ಬ್ರಹ್ಮಸ್ವರೂಪ ಅಂತರ್ಗತತ್ವೇನ ಪ್ರಕೃತಿ ಅವಸ್ಥಾನಾಂ ಬ್ರಹ್ಮ ಅವಸ್ಥಾತ್ವಾತ್, ಪ್ರಕೃತಿ ಅವಸ್ಥಾನಾಂ ಬ್ರಹ್ಮ ಅವಸ್ಥಾತ್ವಾತ್. ಬ್ರಹ್ಮಣ ಚಿದಚಿತ್ ಶರೀರಕತೆಯ, ಬ್ರಹ್ಮನಿಗೆ ಚೇತನಾಚೇತಗಳೆಲ್ಲ ಶರೀರವಾಗಿರೋದ್ರಿಂದ, ಪ್ರಕೃತೇ ಬ್ರಹ್ಮಸ್ವರೂಪ ಅಂತರ್ಗತತ್ವೇನ, ಪ್ರಕೃತಿಯು ಬ್ರಹ್ಮಸ್ವರೂಪದಲ್ಲಿಯೇ ಸೇರಿರೋದ್ರಿಂದ ಪ್ರಕೃತಿಯ ಅವಸ್ಥೆಗಳೆಲ್ಲ ಬ್ರಹ್ಮನ ಅವಸ್ಥೆಗಳೇ ಆಗಬೇಕು. ನಹಿ ವಿಶೇಷ್ಯ ಮಾತ್ರಂ ವಿಶಿಷ್ಟಸ್ಯ ಸ್ವರೂಪಂ, ವಿಶಿಷ್ಟಸ್ಯ ವಸ್ತುನಃ ವಿಶಿಷ್ಟಮೇವ ಹಿ ಸ್ವರೂಪಂ. ವಿಶಿಷ್ಟ ಪದಾರ್ಥಿಗೆ ವಿಶಿಷ್ಟವೇ ಸ್ವರೂಪ ಅಂತ ಹೇಳ್ಬೇಕು, ಬರೀ ವಿಶೇಷ್ಯ ಮಾತ್ರ ಸ್ವರೂಪ ಅಂತ ಹೇಳಕ್ಕಾಗೋದಿಲ್ವಲ್ಲ. ನಹಿ ಘಟಸ್ಯ ಮೃನ್ಮಾತ್ರಂ ಸ್ವರೂಪಂ ಅಪಿತು ಘಟತ್ವ ವಿಶಿಷ್ಟಂ, ಘಟತ್ವ ಜಾತಿಯೊಡನೆ ಸೇರಿದ ಪದಾರ್ಥವೇ ಅದರ ಸ್ವರೂಪ ಅಂತ ಹೇಳಬೇಕು, ಬರೀ ಮಣ್ಣು ಮಾತ್ರ ಸ್ವರೂಪ ಅಂತ ಹೇಳಕ್ಕಾಗೋದಿಲ್ಲ. ನನು ಯದಿ ವಿಶೇಷಣಮಪಿ ಸ್ವರೂಪ ಅಂತರ್ಭೂತಂ ದಂಡಾದಯ ಸಂಯೋಗಾದಯಶ್ಚ ಸ್ವರೂಪಂ ಸ್ಯುಹು. ವಿಶೇಷಣವು ಸ್ವರೂಪದಲ್ಲಿ ಸೇರಿದ್ರೆ ಪೃಥಕ್ ಸಿದ್ಧವಾದ ವಿಶೇಷಣಗಳು ಸ್ವರೂಪದಲ್ಲಿ ಸೇರುತ್ತೆಯೇ ಅನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಯಾವ ದ್ರವ್ಯ ಭಾವಿನಾಂ ಅಪೃಥಕ್ ಸಿದ್ಧ ವಿಶೇಷಣಾನಾಮೇವ ಸ್ವರೂಪ ಅಂತರ್ಭಾವಾತ್. ಇದುವೇ ಇಲ್ಲಿ ಸ್ವರೂಪ ಅನ್ನೋದಕ್ಕೆ ಹೇಳುವಾಗ ಬ್ರಹ್ಮನಿಗೆ ಬ್ರಹ್ಮಸ್ವರೂಪದಲ್ಲಿ ಚೇತನಾಚೇತನ ಸೇರಿದೆಯೇ ಇಲ್ಲವೇ ಅನ್ನುವ ಪ್ರಶ್ನೆ ಬರುತ್ತೆ. ಯಾವ ದ್ರವ್ಯ ಭಾವಿ ಅಂದ್ರೆ ಎಲ್ಲಿಯವರೆಗೂ ಆ ಪದಾರ್ಥವಿರುತ್ತೋ ಅಲ್ಲಿಯವರೆಗೂ ಅಪೃಥಕ್ ಸಿದ್ಧವಾದ ವಿಶೇಷಣವೇ ಆಗಿದ್ರೆ ಸ್ವರೂಪದಲ್ಲಿ ಸೇರಿಸ್ಬೇಕು. ಈಗ ಅಚೇತನ ಪದಾರ್ಥ ಎಷ್ಟು ಕಾಲ ಅದರ ಸತ್ಯ ಇದೆಯೋ ಅಷ್ಟು ಕಾಲವೂ ಅಪೃಥಕ್ ಸಿದ್ಧವಾದ ವಿಶೇಷಣವೇ ಆಗಿರ್ಬೇಕು. ಪರಮಾತ್ಮನಿಗೆ ಸ್ವತಂತ್ರವಾದ ಸತ್ಯ ಯಾವ ಕಾಲದಲ್ಲಿಯೂ ಇಲ್ಲ. ಅದಕ್ಕೆ ಅಂದ್ರೆ ಯಾವ ದ್ರವ್ಯ ಭಾವಿ, ದ್ರವ್ಯ ಇರೋವರೆಗೂ ಅಪೃಥಕ್ ಸಿದ್ಧ ವಿಶೇಷಣ. ಚೇತನರು ಹಾಗೆಯೇ
ಅವರು ಎಷ್ಟು ಕಾಲ ಇರ್ತಾರೋ ಅಷ್ಟು ಕಾಲವೂ ಅಪೃಥಕ್ ಸಿದ್ಧ ವಿಶೇಷಣವೇ, ಅದನ್ನ ಸ್ವರೂಪದಲ್ಲಿ ಸೇರಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಅದನ್ನೆಲ್ಲ ಇಲ್ಲಿ ಅಲ್ಲಿ ಸ್ವರೂಪದಲ್ಲಿ ಹೇಗೆ ಸೇರಿಸ್ಬೇಕು ಅನ್ನೋದನ್ನ ಅದಕ್ಕೆ ಶಕ್ತಿ ಎನ್ನುವ ಶಬ್ದದಿಂದನೂ ಹೇಳ್ತಾರೆ. ಕ್ವಚಿತ್ ಶಕ್ತಿ ಶಬ್ದೇನ ಜಗತ್ತೆ ಅಭಿಧೀಯತೆ ಪರಮಾತ್ಮನಃ ಯೋಗ್ಯ ಅಂದ್ರೆ ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಹಿ ಶಕ್ತಿ. ಶಕ್ತಿ ಎನ್ನುವುದಕ್ಕೆ ಕಾರ್ಯೋಪಯೋಗಿ ಅಪೃಥಕ್ ಸಿದ್ಧ ವಿಶೇಷಣಂ ಅನ್ನೋದು ಲಕ್ಷಣ. ಕಾರ್ಯಕ್ಕೆ ಉಪಯುಕ್ತವಾದ ಅಪೃಥಕ್ ಸಿದ್ಧವಾದ ಒಂದು ವಿಶೇಷಣಕ್ಕೆ ಶಕ್ತಿ ಎನ್ನುವ ಹೆಸರು ಇದೆ. ಅದು ಸಾಚ ಯೋಗ್ಯತಾ ಯೋಗ್ಯ ವಸ್ತುನಃ ಸ್ವರೂಪ ಅಂತರ್ಗತ. ಇವಾಗ ಬೀಜದಲ್ಲಿ ಮರ ಹುಟ್ಟಿಸುವಂತಹ ಶಕ್ತಿ ಇದೆ ಅಂತ ಹೇಳ್ತೀವಿ. ಹಾಗೆ ಶಕ್ತಿ ಜಗತ್ತೆಲ್ಲ ಪರಮಾತ್ಮನಲ್ಲಿ ಶಕ್ತಿ ರೂಪದಲ್ಲಿ ಇದೆ ಅಂತಾನು ಹೇಳಲ್ಪಟ್ಟಿದೆ. ಅದನ್ನ ಹೇಳ್ತಾರೆ ಇಲ್ಲಿ. ಇದೆಲ್ಲ ಅದಕ್ಕೆ ಉದಾಹರಣೆಗಳನ್ನೆಲ್ಲ ಕೊಡ್ತಾರೆ ಇಲ್ಲಿ. ಅದು ನಮ್ಗೆ ಬಹಳ ವಿಸ್ತಾರವಾಗಿದೆ, ಅಷ್ಟು ವಿಸ್ತಾರವೂ ಬೇಡ. ಕೆಲವು ಭಾಗವನ್ನ ಇಲ್ಲಿ ನೋಡ್ಬೇಕು. ತುಂಬಾ ಏನಂದ್ರೆ ತರ್ಕ ಪರಿಭಾಷೆಯನ್ನೆಲ್ಲ ಉಪಯೋಗಿಸಿ ನ್ಯಾಯ ದರ್ಶನದ ಪರಿಭಾಷೆಯನ್ನ ಇಲ್ಲಿ ವಿಚಾರ ಮಾಡ್ತಾರೆ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಹಾಕ್ತಾರೆ ಇಲ್ಲಿ. ಬಹಳ ರಂಗರಾಮಾನುಜರು ಹೇಳುವ ಈ ವಿಷಯ ಇಲ್ಲಿ ಪ್ರಧಾನವಾಗಿ ನಮ್ಮ ದರ್ಶನದಲ್ಲಿ ಭಾಷ್ಯಕಾರರು ಹೇಗೆ ಸಮನ್ವಯ ದೃಷ್ಟಿಯಿಂದ ಎಲ್ಲವನ್ನು ಪರೀಕ್ಷೆ ಮಾಡ್ತಾರೆ ಅನ್ನೋದು ಇಲ್ಲಿ ತಿಳಿಯುತ್ತೆ ನಮ್ಗೆ. ದಮನು ಜಗದುಪಾದಾನ ಅವ್ಯಕ್ತ ಶರೀರಕತ್ವೇನ ಜಗದುಪಾದಾನತ್ವ ಮುಚ್ಚತೆ ಚೇತ್ ವೈಶೇಷಿಕಾದಿ ಪಕ್ಷಾತ್ ಭವತ್ಪಕ್ಷಸ್ಯ ಕೋ ಭೇದ. ಒಂದು ಪ್ರಶ್ನೆ ಹಾಕಿದ್ರು. ಜಗತ್ತಿಗೆ ಉಪಾದಾನವಾದ ಅವ್ಯಕ್ತ ಅನ್ನೋದು ಮೂಲ ಪ್ರಕೃತಿ. ಅದನ್ನ ಶರೀರವಾಗಿ ಉಳ್ಳ ಪರಮಾತ್ಮನಿಗೆ ಜಗತ್ತಿನ ಉಪಾದಾನತ್ವವನ್ನು ನೀವು ಹೇಳಿದ್ರೆ ವೈಶೇಷಿಕ ಪಕ್ಷಕ್ಕೂ ನಿಮಗೂ ಏನು ಯಾಕೆಂದ್ರೆ ಪ್ರಕೃತಿಗೆ ತಾನೇ ಉಪಾದಾನತ್ವ ಆಗೋಯ್ತು. ಜಗತ್ತಿಗೆ ಉಪಾದಾನವಾದ ಮೂಲ ಪ್ರಕೃತಿಯನ್ನ ಶರೀರವಾಗಿ ಉಳ್ಳ ಪರಮಾತ್ಮನಿಗೆ ಉಪಾದಾನತ್ವ ಹೇಳಿದ್ರೆ ನೀವು ಅವ್ಯಕ್ತವೇ ಪರಿಣಾಮ ಆಗುತ್ತಲ್ಲ, ಅಲ್ಲಿ ವೈಶೇಷಿಕರು ಅರ್ಥನೇ ಹೇಳ್ತಾರೆ ಅಂತ ಹೇಳಿದ್ರೆ ನಿಮಿತ್ತತ್ವವನ್ನು ಮಾತ್ರ ಹೇಳ್ತಾರೆ ಅವರು. ನಿಯಾಮ್ಯ ವಿಶೇಷೋ ಹಿ ಶರೀರಂ ಅಭಿಮತಂ. ಶರೀರ ಅಂದ್ರೆ ಏನು, ಯಾವ್ದು ನಿಯಮಿಸಲ್ಪಡುತ್ತೋ ಅದು. ಆ ರೀತಿ ನಿಮಿತ್ತ ಕಾರಣವನ್ನು ಎಲ್ಲರೂ ಒಪ್ಕೊಳ್ತಾರೆ ಅನೇಕರು. ಆದ್ರಿಂದ ನಿಮಿತ್ತ ಕಾರಣ ಅಂತಾನೆ ಇಲ್ಲಿ ಅರ್ಥ ಬರುತ್ತೆ ಹಾಗೆ ಹೇಳಿದ್ರೆ ನೀವು. ಚಿರಚಿದೋಹೋ ಈಶ್ವರ ಪ್ರೇರ್ಯತ್ವೇ ತನ್ಮತೇಪಿ ಅಸ್ತಿ. ಚೇತನಗಳಿಗೆ ಅಧಿಷ್ಠಾನ ಆಗಿರೋದು ಅಧಿಷ್ಠಾತ ಆಗಿದ್ದಾನೆ ಈಶ್ವರನು ಅಂತಾನೆ ಹೇಳ್ತಾರೆ ನೈಯಾಯಿಕರು ಕೂಡ. ಅವನ ನಿಯಮನದಿಂದ ಪ್ರಕೃತಿ ಪರಿಣಾಮ ಹೊಂದುತ್ತೆ, ಸ್ವತಂತ್ರವಾಗುತ್ತೆ ಅಂತ ಹೇಳೋದಿಲ್ಲ. ಅವನದನ್ನ ಕಂಟ್ರೋಲ್ ಮಾಡ್ತಾನೆ, ನಿಯಮನ ಮಾಡ್ತಾನೆ. ಆದ್ರೆ ಶರೀರಾತ್ಮ ಭಾವ ಹೇಳೋದಿಲ್ಲ, ಆದ್ರೆ ನಿಯಮನ ಮಾಡ್ತಾನೆ, ಅದನ್ನ ಹೇಳ್ತಾರೆ. ಆ ರೀತಿಯೇ ಮಾಡ್ದಂಗಾಗುತ್ತಲ್ಲ ನೀವು ಇದು ಹೇಳೋದು. ಅವನ ಶರೀರ ಅಂದ್ರೆ ನಿಯಮನ ಅನ್ನೋ ಅರ್ಥದಲ್ಲಿ ತಗೊಳ್ಬೇಕು. ಹಾಗೆ ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಮಹತ್ತರೋಯಂ ಪರ್ಯನುಯೋಗ. ನಿಮ್ ಪ್ರಶ್ನೆ ಬಹಳ ಅದ್ಭುತವಾಗಿದೆ ಅಂತ ಹೇಳಿದ್ರು. ವೈಶೇಷಿಕಾಶ್ಚೇತ ಅಪ್ರಾಮಾಣಿಕಮೇವ ಬ್ರೂಯುಹು ತದುಕ್ತಂ ಚೇತ ಅನಾದರಣೀಯ ಮಿತಿ ನನ್ನ ಪ್ರತಿಜ್ಞಾ ಹೇಳ್ತಾರೆ. ವೈಶೇಷಿಕರಾದ್ರೆ ಎಲ್ಲ ಅಪ್ರಾಮಾಣಿಕವೇ ಹೇಳ್ತಾರೆ. ಅವ್ರು ಹೇಳಿರೋದು ಎಲ್ಲವೂ ನಮಗೆ ಯಾವುದು ಆದರಣೀಯ ಅಲ್ಲ, ಎಲ್ಲವೂ ನಾವು ನಿರಾಕರಣೆ ಮಾಡ್ತೀವಿ ಅಂತ ನಾವು ಪ್ರತಿಜ್ಞೆ ಮಾಡಿಲ್ಲ. ಅವ್ರು ಹೇಳಿರೋದು ಕೂಡ ಸ್ಥಿತಿಗೆ ಅನುಗುಣವಾಗಿದ್ರೆ, ನಾವು ಹೇಳೋ ಅರ್ಥದ ಅನುಗುಣವಾಗಿದ್ರೆ ಸ್ವೀಕಾರ ಮಾಡ್ತೀವಿ ಹೇಳ್ತಾರೆ. ಇದು ಅಸ್ಮದುಕ್ತ ಅರ್ಥ ತದಂಗೀಕೃತಶ್ಚೇತೆ ಕಾನಃ ಕ್ಷತಿ. ನಾವು ಹೇಳಿರೋ ಅರ್ಥ ಅವ್ರು ಸ್ವೀಕಾರ ಮಾಡಿದ್ರೆ ನಮಗೇನು ನಷ್ಟವಿಲ್ಲ. ವೈಶೇಷಿಕರು ಅದರಿಂದ ಅವ್ರು ಹೇಳೋದೆಲ್ಲ ನಾವು ನಿರಾಕರಣೆ ಮಾಡ್ತೀವಿ ಅನ್ನೋ ಪ್ರತಿಜ್ಞೆ ಮಾಡಿಲ್ಲ ನಾವು. ಅವ್ರು ಹೇಳೋದು ನಮ್ಗೆ ಅನುಗುಣವಾಗಿದ್ರೆ ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಆದ್ರೆ ಆ ರೀತಿ ಸಾಮ್ಯವಿಲ್ಲ ಇಲ್ಲಿ. ಯಾಕೆಂದ್ರೆ ಅವರು ಬೇರೆ ವಿಧವಾಗಿ ನಿರೂಪಣೆ ಮಾಡ್ತಾರೆ. ಆದ್ರೆ ಅದರಲ್ಲಿ ಪ್ರಶ್ನೆ ಮಾಡುವಾಗ ಹಾಗೆ ಮಾಡಿದ್ರು. ಅದರಲ್ಲಿ ಅವರು ಆ ರೀತಿ ಅಪೃಥಕ್ ಸಿದ್ಧ ವಿಶೇಷಣ ಅಂತ ಹೇಳೋದಿಲ್ಲ, ಅದರಲ್ಲೇ ವ್ಯತ್ಯಾಸ ಬರುತ್ತೆ. ಅದರಿಂದ ಬ್ರಹ್ಮನಿಗೆ ಜಗದ್ ಉಪಾದಾನತ್ವವನ್ನ ಇಲ್ಲಿ ವಿಸ್ತಾರ ಮಾಡ್ತಾರೆ, ಬಹಳ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಹೇಗೆಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅನೇಕ ಎರಡನೇ ಪಕ್ಷವನ್ನು ಹೇಳ್ತಾರೆ ಇಲ್ಲಿ. ಅಸ್ತು ವಾ ವಿಶಿಷ್ಟಂ ಬ್ರಹ್ಮ. ಬರೀ ವಿಶೇಷವೇ ಉಪಾದಾನ ಕಾರಣ ಅಂತ ಒಂದು ಹೇಳಿ ವಿಶಿಷ್ಟವಾದ ಪದಾರ್ಥವೇ ಹಾಕೊಳ್ಳಿ, ಹಾಗಿದ್ರು ನಮ್ಗೆ ವಿರೋಧವಿಲ್ಲ ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾರೆ.
वाचारम्भणं विकारो नामधेयम् इति श्रुतौ एकविज्ञानेन सर्वविज्ञानस्य उपादान उपादेय अभेदेन एव उपपादिततया इदं सर्वमिति इदन्तास्पदतया प्रतीयमाने विशेषणभूते जगति विशिष्ट अभेद असंभवात्. ಎಲ್ಲ ವಿಶಿಷ್ಟವಾದ ಪದಾರ್ಥವೇ ಅಂತಾನು ಇಟ್ಕೊಳ್ಳಿ, ಏನು ದೋಷವಿಲ್ಲ ಅಂತ ಹೇಳ್ತಾರೆ. ಅದನ್ನ ಶರೀರಗತ ಅವಸ್ಥಾಯ ಶರೀರನಿಷ್ಠತ್ವಂ ಇತ್ಯದುಕ್ತಂ ಸರ್ವಲೌಕಿಕ ತಾಂತ್ರಿಕ ವಿರುದ್ಧಂ ಮತ್ತು ದೃಷ್ಟಾಂತ ಭಾವಾತ್ ಇತಿ. ಶರೀರದಲ್ಲಿರುವ ಅವಸ್ಥೆಗಳೆಲ್ಲ ಶರೀರದಲ್ಲಿ ಇದೆ ಅಂತ ಹೇಳಿದ್ರೆ ಶರೀರ ಪರ್ಯಂತವಾಗಿಯೂ ಅದನ್ನ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ವಿಶಿಷ್ಟವಾದ ಪದಾರ್ಥವು ಅಂತಾನೆ ಹೇಳಿ, ಉಪಾದಾನ ಹೇಳಿ, ವಿಶೇಷವಾದ ಪದಾರ್ಥ ಅಂತ ಹೇಳ್ಬೋದು. ಎರಡನ್ನೂ ಇಲ್ಲಿ ನ್ಯಾಯದರ್ಶನದ ಪ್ರಕಾರ ಅನೇಕ ವಿಸ್ತಾರವಾಗಿ ಇಲ್ಲಿ ಬಹಳ ವಿಸ್ತಾರವಾಗಿದೆ. ಅದು ಅಷ್ಟು ವಿಸ್ತಾರವಾಗಿ ನಮಗೆ ಬೇಕಾಗಿಲ್ಲ. ಇದು ಮುಂದೆ ಮಂತ್ರಗಳನ್ನ ನಾವು ತೆಗೆದುಕೊಂಡಾಗ ತಿಳಿಯುತ್ತೆ. ಆದ್ರೆ ಇಲ್ಲಿ ಹೇಗೆ ಅವರು ವಿಚಾರ ಮಾಡ್ತಾರೆ, ಒಂದೊಂದು ಶಬ್ದಕ್ಕೂ ಇದು ಹೇಗೆ ವಿಶೇಷ ಪರ್ಯಂತವೇ, ವಿಶಿಷ್ಟ ಪರ್ಯಂತವೇ, ವಿಶೇಷಣ ಪರ್ಯಂತವೇ, ಯಾವ ರೀತಿ ಅರ್ಥ ಮಾಡಿದ್ರೆ ಯಾವ ರೀತಿ ವಿರೋಧ ಬರುತ್ತೆ, ಹೇಗೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು, ಹೇಗೆ ಮಾಡಿದ್ರು ವಿರೋಧವಿಲ್ಲದೆ ಇರೋ ಹಾಗೆ ಹೇಗೆ ಹೇಳಬೇಕು. ಯಾಕೆ ಅಂದ್ರೆ ಬ್ರಹ್ಮನಿಗೆ ಎಲ್ಲವೂ ಅಪ್ರತ್ಯಕ್ಷ ವಿಶೇಷಣವೇ. ಎಲ್ಲಾ ಅವಸ್ಥೆಗಳಲ್ಲಿಯೂ ಬರೀ ಪ್ರಕೃತಿಗೆ ಮಾತ್ರವೇ ವಿಕಾರ ಹೇಳಿದ್ರೆ ಆಗ ಬ್ರಹ್ಮನಿಗೆ ಉಪಾದಾನತ್ವ ಬರೋದಿಲ್ಲ. ಪ್ರಕೃತಿ ವಿಶಿಷ್ಟನಾದ ಬ್ರಹ್ಮನಿಗೆ ಹೇಳಿದ್ರೆ ಬ್ರಹ್ಮನಿಗೆ ವಿಕಾರ ಬರುತ್ತೆಯೇ. ಬರೀ ಅವನಿಗೆ ಶರೀರದಲ್ಲಿ ಅಂತ ಹೇಳಿದ್ರೆ ಮುಖ್ಯಾರ್ಥದಲ್ಲಿ ಹೇಗೆ ಬರುತ್ತೆ ಉಪಾದಾನತ್ವ. ಇದನ್ನೆಲ್ಲ ಸ್ವಲ್ಪ ಶಾಸ್ತ್ರೀಯವಾದ ರೀತಿಯಲ್ಲಿ ವಿಚಾರ ಮಾಡ್ತಾರೆ ಇಲ್ಲಿ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನೆಲ್ಲ ಕೊಟ್ಟು ತುಂಬಾ ವಿಸ್ತಾರವಾದ ವಿಚಾರ ಇಲ್ಲಿ ಮಾಡ್ತಾರೆ. ಅದರಲ್ಲಿ ಉಪಾದಾನ ಕಾರಣಕ್ಕೆ ಲಕ್ಷಣವನ್ನು ಹೇಳ್ತಾರೆ. ಅದು ನಮ್ಗೆ ಮುಖ್ಯವಾಗಿ ತಿಳಿಸ್ಕೊಳ್ಬೇಕು ಇಲ್ಲಿ. ವಿಭೂತಿ ವಿಷಯವನ್ನು ಎಲ್ಲವನ್ನು ಹೇಳ್ತಾರೆ. ಉಪಾದಾನದ ಒಂದು ಲಕ್ಷಣವನ್ನ ಹೇಳ್ತಾರೆ. ಅದು ಅದನ್ನ ಮುಖ್ಯವಾಗಿ ನಾವು ತಿಳಿಬೇಕು. ಉಪಾದಾನ ಲಕ್ಷಣವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಒಂದ್ ಕಡೆ. ಇಲ್ಲಿ ಬಹಳ ಮುಖ್ಯವಾದ ಒಂದು ಲಕ್ಷಣವನ್ನು ಹೇಳ್ತಾರೆ. ಇದಕ್ಕೆ ಉಪಾದಾನ ಅನ್ನುವುದಕ್ಕೆ ಲಕ್ಷಣವನ್ನ ಹೇಳುವಾಗ ಪ್ರಕೃತಿ ವಿಕೃತ್ಯೋ ಕಾರಕ ವ್ಯಾಪಾರ ವೈಯರ್ಥ್ಯ ಪ್ರಸಂಗಾತ್ ಭೇದ ಸತ್ವೇಪಿ ಪೃಥಕ್ ಸ್ಥಿತಿ ಪ್ರತಿಪತ್ತಿ ಅನರ್ಹತ್ವೇನ ಪೃಥಕ್ ಸತ್ತಾ ನಾಸ್ತಿ ಇತಿ ಸಿದ್ಧಂ. ಇಲ್ಲಿ ಪ್ರಕೃತಿಯು ವಿಕೃತಿ ಅಂದ್ರೆ ಕಾರ್ಯ, ಪ್ರಕೃತಿ ಅಂದ್ರೆ ಕಾರಣ. ಇದೆರಡೂ ಕೂಡ ಭೇದವು ಇದೆ. ಯಾಕೆ ಅಂತ ಹೇಳಿದ್ರೆ ಭೇದವಿಲ್ಲದೆ ಹೋದ್ರೆ ಕಾರಕ ವ್ಯಾಪಾರವು ವ್ಯರ್ಥವಾಗಿಬಿಡುತ್ತೆ. ಕಾರಕ ಅಂದ್ರೆ ಒಂದು ಉಂಟಾಗುವಂತಹದ್ದು. ಮಣ್ಣು ಮತ್ತೆ ಮಡಕೆ ಎರಡು ಒಂದೇ ಅಂತ ಹೇಳ್ಬಿಟ್ರೆ ಆ ಮಣ್ಣಿನಿಂದ ಘಟ ಎಲ್ಲ ದಂಡ ಎಲ್ಲ ಉಪಯೋಗಿಸಿ ಅವನು ಚಕ್ರ ದಂಡ ಉಪಯೋಗಿಸಿ ಘಟವನ್ನು ಮಾಡುವ ಕೆಲಸ ಮಾಡ್ತಾನಲ್ಲ, ಅದು ವ್ಯರ್ಥವಾಗಿಬಿಡುತ್ತೆ. ಯಾಕೆಂದ್ರೆ ಮಡಕೆ ಆಗಿರುವಾಗ ಈ ಕೆಲಸಗಳನ್ನೆಲ್ಲ ಮಾಡಿ ಕಾರಕ ವ್ಯಾಪಾರ ಮಾಡಿ ಮಡಕೆಯನ್ನು ಯಾಕೆ ಉತ್ಪತ್ತಿ ಮಾಡ್ಬೇಕು ಅವನು? ಆ ವ್ಯಾಪಾರಕ್ಕೆ ಪ್ರಯೋಜನವಿರ್ಬೇಕಲ್ಲ. ಆದ್ದರಿಂದ ಎರಡಕ್ಕೂ ಭೇದವಿದೆ. ಹಾಗೆ ನೋಡಿದ್ರೆ ಪ್ರಕೃತಿಗೂ ವಿಕೃತಿಗೂ, ಮಣ್ಣಿನ ಉಂಡೆಗೂ ಘಟಕ್ಕೂ ಭೇದವಿದೆ.
ಆದರೆ ಪೃಥಕ್ ಸ್ಥಿತಿ ಪ್ರತಿಪತ್ತಿ ಅನರ್ಹತ್ವೇನ, ಮಣ್ಣಿಗಿಂತ ಅದು ಬೇರೆ ಅಂತ ಹೇಳಲ್ಪಡುವುದಿಲ್ಲ. ಮಡಕೆಯಲ್ಲಿ ಮಣ್ಣೇ ಮೃಣ್ಮಯವು ಅಂತಾನೆ ತಿಳಿದು ಬರುತ್ತೆ. ಅದು ಮಣ್ಣಿನಿಂದ ಮಡಕೆಯನ್ನ ಬೇರೆ ಮಾಡಕ್ಕಾಗಲ್ಲ. ಆದರೆ ಮಣ್ಣೇ ಬೇರೆ, ಮಡಕೆಯೇ ಬೇರೆ. ಮಣ್ಣಿನನ್ನ ದಂಡದ ಚಕ್ರದಲ್ಲಿ ಹಾಕಿ ದಂಡ ಉಪಯೋಗಿಸಿ ಎಲ್ಲ ಮಾಡಿದ್ರೆ ಮಡಕೆ ಉಂಟಾಗುತ್ತೆ. ಹಾಗೆ ಭೇದವೂ ಇದೆ, ಅಭೇದವೂ ಇದೆ. ಅದನ್ನ ಪೃಥಕ್ ಸತ್ತಾ ನಾಸ್ತಿ. ಮಣ್ಣು ಬಿಟ್ಟು ಮಡಕೆ ಬೇರೆ ಅಲ್ಲ, ಮಣ್ಣು ಮಡಕೆಯು ಒಂದೇ ಅಂತ ಹೇಳೋದು ಆ ರೀತಿಯಲ್ಲಿ ಹೇಳ್ಬೇಕದನ್ನ. ಅದರಿಂದ ಲಕ್ಷಣ ಹೇಳುವಾಗ ಅಭಿನ್ನ ಸತ್ತಾಕ ಕಾರಣಂ, ಅಭಿನ್ನ ಸತ್ತಾಕಂ ಕಾರಣಂ ಉಪಾದಾನಂ ಪ್ರಕೃತಿ ಆತ್ಮ ಇತಿ ಪರ್ಯಾಯ. ಪ್ರಕೃತಿ, ಆತ್ಮ, ಉಪಾದಾನ ಇದೆಲ್ಲ ಪರ್ಯಾಯ ಪದಗಳು ಅಂತ ಹೇಳಿದ್ರು ಇಲ್ಲಿ. ಅಭಿನ್ನ ಸತ್ತಾಕತ್ವ ಕಾರಣಂ, ಅಭಿನ್ನ ಸತ್ತಾಕ ಕಾರಣಂ ಅಂದ್ರೆ ಒಂದೇ ಸತ್ತೆ, ಕಾರ್ಯಕಾರಣಗಳು ಒಂದೇ ಸತ್ತೆಯಲ್ಲಿ ಇರ್ಬೇಕು. ಬೇಸ್ ಲೋಕಸ್ಸು ಒಂದೇ ಆಗಿರ್ಬೇಕು ಎರಡಕ್ಕೂ. ಮಣ್ಣು ಉಂಡೇನು ಮಣ್ಣೆ, ಮಡಕೆಯು ಮಣ್ಣೆ, ಅದಕ್ಕೆ ಬೇಸಾಗಿರೋದು. ಆದ್ದರಿಂದ ಮಣ್ಣಿನಿಂದ ಮಡಕೆಯನ್ನು ಬೇರೆ ಮಾಡಕ್ಕಾಗೋದಿಲ್ಲ. ಆ ರೀತಿ ಇದಕ್ಕೆ ಅಭಿನ್ನ ಸತ್ತಾಕ ಕಾರಣಂ, ಅದುವೇ ಪ್ರಧಾನವಾದ ಲಕ್ಷಣ. ಉಪಾದಾನ ಪರಮಾತ್ಮನಿಗೂ ಇದಕ್ಕೂ ನಾವು ಪರಿಣಾಮವಾದ ಹೇಳುವಾಗ ಪರಮಾತ್ಮನಲ್ಲಿ ಆಧಾರದಲ್ಲಿಯೇ ಕಾರ್ಯವೂ ಆಗಿರೋದ್ರಿಂದ ಅಭಿನ್ನ ಸತ್ತಾಕ. ಇದು ಬೇರೆಯಾಗಿ ಆಗಿಲ್ಲ, ಸ್ವತಂತ್ರವಾದ ಸತ್ಯ ಇಲ್ಲ. ಅದಕ್ಕೆ ಪರಮಾತ್ಮನಲ್ಲಿಯೇ ಕಾರ್ಯವು ಉಂಟಾಗೋದ್ರಿಂದ ಅಭಿನ್ನ ಸತ್ತಾಕತ್ವ ಅಂತ ಹೇಳೋದು ತುಂಬಾ ಮುಖ್ಯವಾದ ಒಂದು, ಬಹಳ ಸುಂದರವಾದ ಒಂದು ಲಕ್ಷಣವನ್ನು ಹೇಳ್ತಾರೆ ಇಲ್ಲಿ ರಂಗರಾಮಾನುಜರು. ಆದ್ದರಿಂದ ಕಾರ್ಯ ನಾವು ಹೇಳೋದು ಏನು ಅಂತ, ಅಸ್ಮಾಕಂತು ಭಿನ್ನಯೋಹೋ ಅಪಿ ಉಪಾದಾನತ್ವ ಅಭ್ಯುಪಗಮಾತೆ ಅಭಿನ್ನ ಸತ್ತಾಕ ಕಾರಣತ್ವ ಲಕ್ಷಣಂ ಅಪೃಥಕ್ ಸಿದ್ಧ ಕಾರಣತ್ವಂ ಉಪಾದಾನತ್ವಂ ಇತಿ ಸಮ್ಮತಂ. ಇದು ಉಪಾದಾನತ್ವದ ಪೂರ್ಣವಾದ ಲಕ್ಷಣ. ಅಭಿನ್ನ ಸತ್ತಾಕ ಕಾರಣತ್ವ ಲಕ್ಷಣ, ಅಪೃಥಕ್ ಸಿದ್ಧ ಕಾರಣತ್ವ, ಅದು ಉಪಾದಾನದ ಪೂರ್ಣವಾದ ಲಕ್ಷಣ. ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ. ಅಭಿನ್ನ ಸತ್ತಾಕ ಕಾರಣತ್ವ ಲಕ್ಷಣ, ಅಪೃಥಕ್ ಸಿದ್ಧ ಕಾರಣತ್ವಂ ಉಪಾದಾನತ್ವಂ ಅನ್ನೋದು. ಇದನ್ನ ಇಟ್ಟುಕೊಂಡು ಪರಮಾತ್ಮನಿಗೆ ಜಗತ್ಕಾರಣತ್ವವನ್ನ ಯಾವ ವಿರೋಧವೂ ಇಲ್ಲದೆ ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವ ಅನ್ನೋದನ್ನ ಸ್ಥಾಪಿಸೋದು ಸಾಧ್ಯ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ವೇದಾರ್ಥ ಸಂಗ್ರಹದ ಉದಾಹರಣೆಗಳು ಅಲ್ಲಿ ವಾಕ್ಯಗಳನ್ನೆಲ್ಲ ಇಲ್ಲಿ ತೆಗೆದು, ಆದ್ದರಿಂದ ಇಲ್ಲಿ ಘಟಶರಾವಾದಿ ನಾನಾ ಸಂಸ್ಥಾನ ರೂಪ ವಿಕಾರಪನ್ನಂ ನಾನಾ ನಾಮಧೇಯಮಪಿ ಮೃತ್ತಿಕಾ ಸಂಸ್ಥಾನ ವಿಶೇಷತ್ವಾತ್ ಮೃದ್ರವ್ಯಮೇವ ಇತ್ತಂ ಅವಸ್ಥಿತಂ ಅಂತ ವೇದಾರ್ಥ ಸಂಗ್ರಹದಲ್ಲಿ ಹೇಳಿರೋದು. ಮಣ್ಣೇ ಈ ಅವಸ್ಥೆಯಲ್ಲಿದೆ, ಮಣ್ಣೇ ಈ ಅವಸ್ಥೆಯಲ್ಲಿದೆ ಅಂತ ಹೇಳ್ತೀವಿ ಅದರ ಕಾರ್ಯಗಳನ್ನೆಲ್ಲ ನೋಡಿ. ಅದರಿಂದ ಅದಕ್ಕೆ ಪೃಥಕ್ ಸ್ಥಿತಿ ಇಲ್ಲ. ಉಪಾದಾನ ಕಾರಣವಾದ ಮಣ್ಣನ್ನು ಬಿಟ್ಟು ಘಟವು ಬೇರೆಯಲ್ಲ. ಆದರೆ ಮಣ್ಣಿಗೂ ಘಟಕ್ಕೂ ಭೇದವಿದೆ. ಯಾಕೆ ಅಂದ್ರೆ ಕಾರಕ ವ್ಯಾಪಾರದಿಂದ ಉತ್ಪನ್ನವಾಗುತ್ತೆ ಘಟ. ಮಣ್ಣೆ ತಾನೇ ಘಟವಾಗುವುದಿಲ್ಲ. ಅದನ್ನ ಒಬ್ಬ ಕುಂಬಾರ ಕೆಲಸ ಎಲ್ಲ ಮಾಡಿದ್ರೆ ಘಟವು ಉತ್ಪನ್ನವಾಗುತ್ತೆ. ಆ ರೀತಿ ಅದನ್ನೆಲ್ಲ ಇಲ್ಲಿ ವಿಚಾರ ಮಾಡ್ತಾರೆ. ಬಹಳ ಸೂಕ್ಷ್ಮವಾಗಿ, ತುಂಬಾ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಇದು ಎಲ್ಲ ಬೇರೆ ಪಕ್ಷಗಳನ್ನೆಲ್ಲ ಪರೀಕ್ಷೆ ಮಾಡಿ ಅತ್ಯಂತ ವಿಸ್ತಾರವಾಗಿದೆ. ನಮ್ಗೆ ಅಷ್ಟು ವಿಸ್ತಾರ ಬೇಕಿಲ್ಲ. ಮುಂದೆ ಯಾವಾಗಾದ್ರೂ ಬೇಕಾದ್ರೆ ಅದನ್ನು ನೋಡ್ಬೋದು. ಆದ್ರೆ ಭಾಷ್ಯದಲ್ಲಿರುವ ವಾಕ್ಯಗಳನ್ನೆಲ್ಲ ತೆಗೆದು ಎಲ್ಲ ಮಾಡಿ ಇಲ್ಲಿ ವಿಚಾರ ಮಾಡ್ತಾರೆ. ಅದಕ್ಕೆ ಮುಂದೆ ಬರುತ್ತೆ ಈ ಕಸ್ಮಿನ್ ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತಿ ಎಂದು ಅವರ ಪ್ರಶ್ನೆ ಕೇಳಿದ್ದಕ್ಕೆ ಅವರು ಉತ್ತರ ಕೊಡುವಾಗ ತಸ್ಮೈ ಸ ಹೋವಾಚ ದ್ವೇ ವಿದ್ಯೆ ವೇದಿತವ್ಯೇ ಇತಿಹಾಸ್ಮ ಯತ್ ಬ್ರಹ್ಮವಿದೋ ವದಂತಿ ಪರಾಚ ಏವ ಪರಾಚ. ಬ್ರಹ್ಮವಿದ್ಯೆಗಳು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರು. ನಾನು ಹೇಳ್ತೀನಿ ಅಂತ ಹೇಳ್ತಿಲ್ಲ. ಬ್ರಹ್ಮವಿದ್ಯೆಗಳು ಹೀಗೆ ಹೇಳ್ತಾರಪ್ಪ. ಎರಡು ವಿದ್ಯೆಗಳು ತಿಳಿಬೇಕು, ಪರ ಮತ್ತೆ ಅಪರ ಅನ್ನುವ ಎರಡು ವಿದ್ಯೆಗಳಿದೆ. ಅದೆರಡನ್ನು ನಾವು ತಿಳಿಬೇಕು ಅಂತ ಹೇಳಿ ಆರಂಭಿಸ್ತಾರೆ. ಪರಾವಿದ್ಯಾ ಅಪರಾವಿದ್ಯಾ ಅಂತ ಹೇಳಿ ನಾವು ಮುಂದೆ ಮಂತ್ರಗಳಲ್ಲಿ ಬ್ರಹ್ಮಸ್ವರೂಪವೇನು, ಅದನ್ನೆಲ್ಲ ಪರವಿದ್ಯೆ ಅಂದ್ರೇನು, ಅಪರವಿದ್ಯೆ ಅಂದ್ರೆ ಏನು, ಬ್ರಹ್ಮಸ್ವರೂಪವನ್ನ ಆಶ್ಚರ್ಯವಾಗಿ ಅಕ್ಷರ ಶಬ್ದಿತನಾದ ಪರಮಾತ್ಮನ ಸ್ವರೂಪವನ್ನ ಮುಂದೆ ತಿಳಿಸ್ತಾರೆ. ತದದ್ರೇಶಂ ಅಗ್ರಾಹ್ಯಂ ಅಂತ ಹೇಳಿ ಅದೃಶ್ಯತ್ವಾದಿ ಗುಣಕಃ ಧರ್ಮೋಕ್ತೇ ಅಂತ ಸೂತ್ರದಲ್ಲಿ ಸೂತ್ರಕಾರರು ಸ್ಥಾಪಿಸುವಂತಹ ವಿಷಯ ಬರುತ್ತೆ. ಅದನ್ನ ಮುಂದೆ ನೋಡೋಣ. ಇದರಲ್ಲಿ ತುಂಬಾ ವಿಸ್ತಾರವಾಗಿ ರಂಗರಾಮಾನುಜರು ಉಪಾದಾನ ಉಪಾದೇಯ ಕಾರಣ ಭಾವವನ್ನ ವಿಚಾರ ಮಾಡ್ತಾರೆ. ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಪರಮಾತ್ಮನಿಗೆ ಜಗತ್ಕಾರಣತ್ವ ಅನ್ನೋದು ವಾಕ್ಯಗಳಲ್ಲಿ ಹೇಳಿರೋದು
ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಮುಖ್ಯಾರ್ಥದಲ್ಲಿಯೇ ಉಪಾದಾನತ್ವ ಸಿದ್ಧಿಸುತ್ತೆ ಅಂತ ಹೇಳಿ ವಿಶಿಷ್ಟವಾದದ್ದೇ ಕಾರಣ, ವಿಶಿಷ್ಟವಾದದ್ದೇ ಕಾರ್ಯ. ಆದರೂ ವಿಶೇಷಣಗಳಲ್ಲಿ ಮಾತ್ರವೇ ವಿಕಾರವಾಗಿ, ಆತ್ಮ ಯಾವಾಗಲೂ ಹಾಗೆಯೇ ಇರೋದ್ರಿಂದ ವಿಕಾರವೂ ಇಲ್ಲ ಪರಮಾತ್ಮನಲ್ಲಿ. ಮುಖ್ಯ ಅರ್ಥದಲ್ಲಿ ಉಪಾದಾನತ್ವವು ಸಿದ್ಧಿಸುತ್ತೆ ಅನ್ನೋದು ಪ್ರಧಾನವಾಗಿ ಹೇಳ್ತಾರೆ. ಅವನನ್ನು ತಿಳಿದ್ರೆ ಎಲ್ಲವೂ ತಿಳಿಬಹುದು ಅನ್ನೋದು ಇಲ್ಲಿ ಕಾರ್ಯಕಾರಣ ಭಾವದಿಂದ ಹೇಳೋದು, ಸದ್ವಿದ್ಯೆಯಲ್ಲಿ ಹೇಳಿರುವ ಹಾಗೆ. ಅದನ್ನ ಮುಂದೆ ಮಂತ್ರಗಳನ್ನ ಮುಂದೆ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ನಮಸ್ಕಾರ ಮಾಡ್ತೀನಿ. ಕೃಷ್ಣಾರ್ಪಣಮಸ್ತು. ನಿತ್ಯಮಿಚ್ಛಲಪದಾಂಬುಜಯುಗ್ಮರುಕ್ಮವ್ಯಾಮೋಹತಸ್ಮೈರ್ವಿರಾಣಿನಾಯಮೇನೆ ಸ್ಮದ್ಗುರೋರ್ಭಗವತೋ ಶ್ರೀಕೃಸಿಂಧೋ ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗುಂಸಸ್ತನೂಭಿಃ यशेम देवहितं यदायुः तस्य न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो वरिष्ठनेमिः स्वस्ति नो बृहस्पतिर्दधातु। ओम शान्ति शान्तिः।